ಬಸ್ ಕಂಡಕ್ಟರ್ಗಳಿದ್ದಂಗೆ. ಆ ಬಸ್ ಕಂಡಕ್ಟರ್ಗಳ ಹಿಂದಿನವರು ಈ ಟಿಕೆಟ್ ಹರಿದು ಕೊಡ್ತಿದ್ರು. ಅವ್ರು ದಡಿಕೆಯಾಗ ಹರಿತಿದ್ರು ಟಿಕೆಟ್, ದಡಿಕೆ ಒಳಗನೆ ಟಿಕೆಟ್ ಹರಿತಿದ್ರು, ದಡಿಕೆಯಾಗನ ಹಿಂದೆ ಉಳಿದು ರೊಕ್ಕ ಬರಿತಿದ್ರು ಅವ್ರಿಗೆ. ದಡಿಕೆಯಾಗ ಬರೆದ ರೂಢ ಅವ್ರಿಗೆ. ಯಾರಿಗೆ? ಕಂಡಕ್ಟರ್ಗಳಿಗೆ, ಬಸ್ ಕಂಡಕ್ಟರ್ಗಳಿಗೆ. ಅವರು ಮನೆಗೆ ಬರ್ತಾರ. ಮನೆಗೆ ಬಂದ ಮೇಲೆ ಒಂದು ಪತ್ರ ಬರಿಬೇಕಾಕತಿ, ಟೇಬಲ್ ಮ್ಯಾಗ ಕೈಯ ಹೋಗೋದಿಲ್ಲ ಅವರು. ಯಾಕೆ? ಅಲ್ಲೇನು ದಡಿಕೆನೇ ಇಲ್ಲಲ್ಲ. ಅವ್ರು ಯಾವಾಗಲೂ ದಡಿಕೆಯಾಗ ಬರೋದು ರೂಢ ಅವ್ರಿಗೆ, ಕೈಯ ಮುಂದೆ ಹೋಗೋದಿಲ್ಲ ಅವ್ರಿಗೆ. ಅವಾಗ ಮನೆಯಾಗಿನ ಹೆಂಡತಿ ಕರಿತಾನಂತ, ಬಾಯಲ್ಲಿ ಒಂದಿಟ್ಟು ಟೇಬಲ್ ಅಳಗಾಡಿಸ್ ಬಾಯಲ್ಲಿ ಕೈ ಮುಂದೆ ಹೋಗತ್ತೆ ನೋಡೋಣ ಅಂತೇಳಿ. ಮತ್ತಕ್ಕೆ ಹೆಂಡತಿ ಬಂದು ಟೇಬಲ್ ಅಳಗಾಡಿಸಿದ ಮೇಲೆ ಇವನು ಕೈ ಮುಂದೆ ಹೋಗತ್ತೆ ಅಂತ. ಹಂಗೆ ಈ ಪ್ರವಚನಕಾರ್ರಿ ಒಂದಿಷ್ಟು ನೀರು ಕೊಡಯ್ಯ ಅಂತಾರೆ. ತತ್ರಾಣಿ ಒಳಗೆ, ತತ್ರಾಣಿ ಅಂತಿತ್ತಲ್ಲ, ಮಣ್ಣಿನ ತತ್ರಾಣಿ, ಆ ತತ್ರಾಣಿಯಿಂದ ನೀರು ಕೊಡ್ತಾನ. ಯಪ್ಪ ಏನು ಮಾಡೋದ್ರಿ, ಭೂಮಿ ಭಾಳ ಕರೆ, ಮಳೆ ಇಲ್ಲ, ಬೆಳೆ ಇಲ್ಲ, ಬರಗಾಲದ ನಾಡು ನಮ್ಮದು, ಏನು ಮಾಡೋದು, ಈ ಭೂಮಿ ನಂಬಿ ಬದುಕೋದು ವಜ್ಜೆ ಆಗೈತೆ ಅಂದಾಗ, ಹಂಗೇನು ತಿಳ್ಕೊಬೇಡೋ, ಯಾವ ಜಾಗದಾಗ ಇವತ್ತು ನಟ್ಟು ಹಾಕಿ ಮುಂದೆ ಇಲ್ಲಿ ಒಕ್ಕಲತನದ ಜ್ಞಾನ ತಿಳ್ಕೊಳ್ಳೋ ಕೇಂದ್ರ ಆಕತಿ ಅಂತ ನೋಡಿದ್ರಂತ. ಇವತ್ತು ಬಿಜಾಪುರದೊಳಗೆ ಕೃಷಿ ವಿಶ್ವವಿದ್ಯಾಲಯ ಆಗೈತೆ ಆ ಜಾಗದಾಗ. ಅದು ಗಣಮಠ ಶಿವಗಳ ಜಾಗ. ಅದಕ್ಕೆ ನಾನು ಹೇಳಿದೆ, ಆ ಪುಣ್ಯಾತ್ಮರ ಹೆಸರು ಇಡ್ರಿ, ಅದಕ್ಕೆ ಗಣಮಠ ಶಿವಗಳ ವಿಶ್ವವಿದ್ಯಾಲಯ ಅಂತ ತಿಳ್ಕೊಂಡು ಅಂತೇಳಿ. ಎಲ್ಲಾರ ಒಂದು ಹೆಸರಿಡ್ರಿ ಅವ್ರ ಬಗ್ಗೆ. ಯಾಕಂದ್ರೆ ಒಕ್ಕಲತನ ಹೆಂಗೆ ಮಾಡ್ಬೇಕನ್ನೋರು ಅದನ್ನು ಓದಬೇಕು. ಹೊಲದಾಗ ಬದುವು ಹೆಂಗೆ ಹಾಕ್ಬೇಕು, ಒಡ್ಡು ಹೆಂಗೆ ಹಾಕ್ಬೇಕು, ಬಾಮಿ ಯಾವ ಕಡೆ ತೆಗಿಬೇಕು, ಮುಂಗಾರಿ ಯಾವಾಗ ಮಾಡಬೇಕು, ಹಿಂಗಾರಿ ಯಾವಾಗ ಮಾಡಬೇಕು, ತೋಟಪಟ್ಟಿ ಹೆಂಗಿರಬೇಕು, ಎಲಿಬಳ್ಳಿ ಯಾವಾಗ ಹಚ್ಚಬೇಕು, ಕಬ್ಬು ಹೆಂಗೆ ಬೆಳಿಬೇಕು, ತೊಗರಿ ಹೆಂಗೆ ಒಕ್ಕಲ್ತನ ಮಾಡಬೇಕು, ಶೇಂಗಾ ಹೆಂಗೆ ಬೆಳಿಬೇಕು, ಇದನ್ನೆಲ್ಲವನ್ನು ಥ್ರೋ ನಾಲೇಜ್ ಕೊಟ್ಟವರು ಯಾರು ಅಂದ್ರೆ ಗಣಮಠದ ಶಿವಯೋಗಿಗಳು. ಕುನ್ನಾಳ ಸಿದ್ದರಾಮಪ್ಪನಿಗೆ ಹೇಳಿ ತಾವು ಹೇಳೋರು, ಕುನ್ನಾಳ ಸಿದ್ದರಾಮಪ್ಪ ಬರೆಯವರು. ಇದನ್ನು ಅಚ್ಚು ಮಾಡಿಸಿದವ್ರು ಯಾರಂದ್ರೆ ಹುನಗುಂದದ ಶಂಕರಣ್ಣ ನಾಗರಾಳ್ ಅವರು ಇದನ್ನು ಅಚ್ಚು ಮಾಡಿಸ್ತಾರೆ. ಇವತ್ತಿಗೂ ಹುನಗುಂದದಲ್ಲಿ ಅವ್ರು ಕುಂತು ಕಟ್ಟದ, ಅವ್ರು ಕುಂತಂಥ ಒಕ್ಕಲ್ತನ ಅವ್ರು ತೋಡಿದಿದ್ದು ಬಾಮಿ ಅದಾವ, ಅವ್ರು ಹಾಕಿದ ಒಡ್ಡದಾವ. ನೀವು ಯಾರಾದರೂ ಹುನಗುಂದಕ್ಕೆ ಹೋದಾಗ ನೋಡ್ಬೋದು. ಇಳಕಲ್ಲದ ವಿಜಯಮ ಅಂತ ಶಿವಯೋಗಿಗಳು ಗಣಮಠದಾರರು ಸಮಕಾಲೀನರು, ಅವ್ರಿಗೆ ಭಾಳ ಭಕ್ತಿ ಇತ್ತು. ಯಾಕೆ ಅವ್ರ ಪ್ರಸಂಗ ಹೇಳಕತ್ತೀನಿ ಅಂದರೆ, ಈ ನಾಡಿನೊಳಗೆ ಅವ್ರು ಅಡ್ಡಾಡ್ಯಾರ. ಗಣಮಠದಾರರು ಇಲ್ಲಿ ಬರ್ತಾರೆ, ತಾಳಿಕೋಟಿಗೆ ಬರ್ತಾರೆ, ಬಾಗೇವಾಡಿ ಬಸವಣ್ಣನ ದೇವಾಲಯಕ್ಕೆ ಬಂದು, ಬಸವಣ್ಣನ ಗುಡಿಗೆ ಬಂದು ಒಂದು ಹಾಡು ಬರೀತಾರೆ ಅವ್ರು. ಆ ಸಂದರ್ಭ ಬಂದಾಗ ಹಾಡು ಹೇಳ್ತೀನಿ. ಇಲ್ಲೇ ನಿಮ್ಮ ನಂದಿ ಬಸವಣ್ಣನ ಗುಡಿ ಬಾಗಲ್ದಾಗ ಬಂದು ನಿಂತು ಬಸವಣ್ಣನ ಕುರಿತೇ ಒಂದು ಪದ್ಯವನ್ನು ರಚನೆ ಮಾಡ್ತಾರೆ. ಆ ಪದ್ಯನೂ ಕೂಡ ಅವರ ಬಸವ ಸ್ತೋತ್ರದ ವಚನಗಳಲ್ಲಿ, ಅವರ ಸ್ವರವಚನಗಳಲ್ಲಿ ಕೂಡ ಇದೆ. ಯಾಕೆ ಈ ಪ್ರಸಂಗಗಳನ್ನು ನಾ ಎಲ್ಲ ಹೇಳಕತ್ತೀನಿ ಅಂದರೆ, ನಮ್ಮ ನಾಡಿನಲ್ಲಿ ಶರಣರ ಬಗ್ಗೆ, ಬಸವಣ್ಣನವರ ಬಗ್ಗೆ ಬಹಳ ಭಕ್ತಿ, ಶ್ರದ್ಧೆ, ಅಭಿಮಾನವುಳ್ಳಂಥವರಿದ್ದರು. ಎಂತೆಂಥ ದೊಡ್ಡ ದೊಡ್ಡ ಮಹಾತ್ಮರು ಬಂದರು ಕರೆ, ಅವ್ರು ಯಾರೂ ಕೂಡ ಹೆಚ್ಚಿಂದ ಏನು ಮಾಡಲಿಲ್ಲ. ಅವ್ರು ಹೆಚ್ಚು ಯಾರನ್ನ ನೆನೆಸಿದ್ರಂದ್ರೆ ಕಲ್ಯಾಣದ ಬಸವಣ್ಣನನ್ನು, ಈ ಬಾಗೇವಾಡಿ ನೆಲದಲ್ಲಿ ಹುಟ್ಟಿದ ಬಸವಣ್ಣನನ್ನೇ ತಮ್ಮ ತಲೆ ಮೇಲೆ ಇಟ್ಟುಕೊಂಡು ಬದುಕಿದರು. ಹೀಗಾಗಿ ಅವರಿಗೆ ಬಸವಣ್ಣನೇ ಅಧಿದೈವ, ಬಸವಣ್ಣನೇ ಪರದೈವನಾಗಿದ್ದ. ನೋಡ್ರಿ, ಇಂಥ ಬಸವಣ್ಣನವರ ಸಾನ್ನಿಧ್ಯಕ್ಕಾಗಿ, ಬಸವಣ್ಣನವರ ಆ ಸ್ನೇಹಕ್ಕಾಗಿ, ಅವರ ಸಂಘಕ್ಕಾಗಿ ಎಂತೆಂಥವ್ರು ಬಂದರು. ಯಾಕೆ ಬಂದರು, ಏನು ಮಾಡ್ತು ಬಸವಣ್ಣನವರ ಸಂಘ ಅನ್ನೋದು ಭಾಳ ಚಂದ ಒಂದು ಕಡೆ ಒಂದು ವಚನದಲ್ಲಿ ಹೇಳ್ತಾರೆ. ಭಾಳ ಅದ್ಭುತ. ಬಸವಣ್ಣನ ಸಂಘ ಏನು ಮಾಡ್ತದೆ ಅನ್ನೋದಕ್ಕೆ ಹೇಳ್ತಾರೆ. ನೋಡ್ರಿ, ಚನ್ನ ಬಸವಣ್ಣನವರು ಒಂದು ವಚನವನ್ನು ಬರೀತಾರೆ. ಜ್ಞಾನ ದೀಪ್ತಿಯ ಬೆಳಗುವ ತೈಲವಾವುದೆಂದೊಡೆ. ಭಾಳ ಸುಂದರವಾದ ವಚನ, ನೀವು ನೆನಪಿಟ್ಕೊಂಡು. ಯಾಕಂದ್ರೆ ದಿವಸ ಬರ್ತೀರಿ ಪ್ರವಚನ ಕೇಳಕ್ಕೆ, ಹಿಂದೂ ಬಂದಿರಿ, ಆದ್ರೆ ಹಿಂದೂನೂ ಬಂದಿರಿ, ಇನ್ನು ಮುಂದೂ ಬರ್ಕೊತಾನೆ ಇರ್ತೀರಿ. ಯಾಕೆ ಕೇಳಬೇಕಿದ್ರೆ ವರ್ಷ ಅನ್ನೋದಕ್ಕೆ ಈ ಮಾತು ಭಾಳ ಪ್ರಸ್ತುತ. ಜ್ಞಾನ ದೀಪ್ತಿಯ ಬೆಳಗುವ ತೈಲವಾವುದೆಂದಡೆ ಶಿವಶರಣರ ನುಡಿಗಡಣದ ಒಸರು. ನೋಡಿ ಎಷ್ಟು ಚಂದ ಬರೀತಾರೆ. ಈಗ ಹೊರಗೆ ನೀವು ಪಣತಿ ದೀಪ ಹಚ್ಚಿರ್ತೀರಿ, ಅದಕ್ಕೆ ಸೊಡರು ಅಂತ ಕರಿತೀರಿ. ಸೊಡರ್ ಅನ್ನಂಗಿಲ್ಲ, ಜ್ಯೋತಿ ಅಂತೀರಿ. ಆ ಜ್ಯೋತಿಗೆ ಬೆಳಗಕ್ಕೆ ಏನು ಹಾಕ್ತೀರಿ ನೀವೆಲ್ಲ? ಎಣ್ಣೆ ಹಾಕ್ತೀರಿ. ತೈಲವನ್ನು ಎರೆದಾಗ ಜ್ಯೋತಿ ಬೆಳಗ್ತದೆ. ಪ್ರಣತೆ ಇದೆ, ಬತ್ತಿ ಇದೆ, ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಪ್ರಭೆ ತಾನಿಲ್ಲಿಯದು. ಅಲ್ಲಮ ಪ್ರಭುಗಳ ವಚನ, ಹೌದಾ? ಹಂಗೆ ಅಲ್ಲಿ ಹೊರಗಿನ ಜ್ಯೋತಿ ಬೆಳಗಬೇಕಾದ್ರೆ ಎಣ್ಣೆ ಬೇಕು. ಏನು ಬೇಕು? ಎಣ್ಣೆ. ಯಾವುದರ ಎಣ್ಣೆ ಹಾಕ್ರಿ ನೀವು, ಒಟ್ಟು ಎಣ್ಣೆ ಅನ್ನೋದು ಬೇಕು. ಇಲ್ಲಿ ಒಳಗೆ ಜ್ಞಾನದ ಜ್ಯೋತಿ ಬೆಳಗಬೇಕಾದ್ರೆ ಯಾವ ಎಣ್ಣೆ ಬೇಕು ಪ್ರಶ್ನೆ ಹಾಕ್ತಾರೆ. ಹೊರಗಿನ ಕತ್ಲೆ ಹೋಗಾಕ ಹೊರಗಿನ ಬೆಳಕು ಬೇಕು. ಆ ಹೊರಗಿನ ಬೆಳಕು ಬೇಕು ಅನ್ನೋದಕ್ಕೆ ಎಣ್ಣೆ ಬೇಕು. ನಮ್ಮ ಒಳಗೆ ಒಂದು ಕತ್ಲೈತೆ ಅಂತ, ಈ ಬ್ರಹ್ಮಾಂಡದ ಒಳಗೆ ಒಂದು ಕತ್ಲೈತೆ ಅಂತ. ಅದು ಬ್ರಹ್ಮಾಂಡ, ಇದು ಪಿಂಡಾಂಡ. ಇದು ಪಿಂಡಾಂಡ ಹೇಳಂಗಿಲ್ಲ, ಕಡ್ಕೊಳ್ಳೋದು ಮಡಿವಾಳಪ್ಪ. 9 ಬಾಗಿಲದೊಳಗವ್ವ ನಾ ಇರುವ ಮನೆಯು ಭಾಳ ದೂರವ್ವ. ನೋಡ್ರಿ, 9 ಬಾಗಿಲದೊಳಗವ್ವ ನಾ ಇರುವ ಮನೆಯು ಭಾಳ ದೂರವ್ವ. ಬ್ಯಾರೆ ಆದೇನ ತಂಗಿ, ನಾ ಬ್ಯಾರೆ ಆದೇನ, ಈ ಮನೆ ಒಳಗಿನ ಗದ್ದಲ ನೀಗಿ ಕಡಿಗಾದೇನ ಅಂತೇಳಿ ಮಡಿವಾಳಪ್ಪನವರು ತಮ್ಮ ತತ್ವಪದದಲ್ಲಿ ಹೇಳ್ತಾರೆ. ನೋಡ್ರಿ, ಈ ದೇಹದೊಳಗೆ
ಶರೀರದೊಳಗೆ ಮನಸ್ಸು ಅನ್ನೋದೊಂದು ಐತಿ, ಆತ್ಮ ಅನ್ನೋದೊಂದು ಐತಿ, ಬುದ್ಧಿ ಅನ್ನೋದೊಂದು ಐತಿ, ಚಿತ್ತ ಅನ್ನೋದೊಂದು ಐತಿ, ಅಹಂಕಾರ ಅನ್ನೋದೊಂದು ಐತಿ, ಕಾಮ ಅನ್ನೋದೊಂದು ಐತಿ, ಕ್ರೋಧ ಅನ್ನೋದೊಂದು ಐತಿ, ಲೋಭ ಮೋಹ ಮದ ಮತ್ಸರಗಳನ್ನುವಂಥ ಅರಿಷಡ್ವರ್ಗಗಳದಾವ. ಎಲ್ಲೇ ಒಳಗೆ ಆರದಾವ. ಸಪ್ತ ವ್ಯಸನಗಳದಾವು. ತನು ವ್ಯಸನ, ಮನ ವ್ಯಸನ, ಉತ್ಸಾಹ ವ್ಯಸನ, ಸ್ತ್ರೀ ವ್ಯಸನ, ರಾಜ್ಯ ವ್ಯಸನ, ಒಟ್ಟು 7 ವ್ಯಸನಗಳು ನಮ್ಮೊಳಗದಾವ. ಇನ್ನು ಸಡೂರ್ಮಿಗಳದಾವು, ಸಪ್ತ ಧಾತುಗಳದಾವು. ರಕ್ತ, ಮಾಂಸ, ಮಜ್ಜೆ, ಮೂಳೆ, ಅಸ್ಥಿ, ಶುಕ್ಲ, ಶೋಣಿತ, ಮೇಧಸ್ಸು ಅಂತ ಏನು ಕರಿತೀವಲ್ಲ, ಸಪ್ತ ಧಾತುಗಳದಾವು ಈ ದೇಹದೊಳಗದಾವ, ಈ ಶರೀರದೊಳಗದಾವ. ಇಲ್ಲ ಬಿಡ್ರಿ ನೀವು ನಮ್ಮೊಳಗಂತ ಏನು ಅನ್ನಬೇಡ್ರಿ, ಒಳಗಿಟ್ಕೊಂಡ ಕುಂತೀರಿ, ಇಲ್ಲ ಅನ್ನಂಗಿಲ್ಲ. ನೋಡಿ ಗಿಡ್ಯಾರ ಬಾ ಅಂತ ತಿಳ್ಕೊಂಡು ಮ್ಯಾಗ 7 ಪದರ ಹಾಕಿ ಕಳಿಸ್ಯಾನಂತವ ನೋಡ್ರಿ. ನೋಡಿ ಹೆದರ್ಯಾವ ಬಾ ಅಂತ ತಿಳ್ಕೊಂಡು 7 ಪದರನ ತೊಗಲು ಹಾಕ್ಯಾನಂತವ. ಯಾರು ತಿಂತಣಿ ಮೋನೇಶ್ವರರು ಹೇಳ್ತಾರೆ. ನೋಡಿ ಹೆದರ್ಯಾರಂತ ಮ್ಯಾಗ ಒಂದು ತೊಗಲಿನ ಚರ್ಮ ಹಾಕಿಬಿಟ್ಟಾನಂತ, ಒಳಗಿಟ್ಟೆಲ್ಲ ಇಟ್ಟಾನಂತವ ನೋಡ್ರಿ. ಇನ್ನು ಮತ್ತೇನದೆ, ಪಂಚ ಜ್ಞಾನೇಂದ್ರಿಯಗಳದಾವ, ಪಂಚ ಕರ್ಮೇಂದ್ರಿಯಗಳದಾವ, ದಶವಿಧ ವಾಯುಗಳದಾವ. ಪ್ರಾಣದ, ಅಪಾನದ, ವ್ಯಾನದ, ಉದಾನದ, ಸಮಾನದ, ನಾಗ, ಕೂರ್ಮ, ಕ್ರಕರ, ದೇವದತ್ತ, ಧನಂಜಯ 10 ವಾಯುಗಳದಾವ ನಿಮ್ಮೊಳಗದಾವ. ಆ 10 ವಾಯುಗಳದಾವಂತ ತಿಳ್ಕೊಂಡು ಭಾಳ ಚಂದ ಕುಂದಿರ್ತೀರಿ, ಆಡ್ತೀರಿ, ನಗತೀರಿ, ಮಲಗುತ್ತೀರಿ, ಹೇಳ್ತೀರಿ. ಅದ್ರಾಗ ಒಂದೊಂದು ಹೊಂಟು ಬಿಟ್ಟು ಅಂದ್ರೆ ಮುಗಿದು ಹೋತು ನೆಲ ಹಿಡಿತೀರಿ ನೋಡ್ರಿ. ಆ ವಾಯುಗಳದಾವ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕ್ರಕರ, ದೇವದತ್ತ, ಧನಂಜಯ. ಇದಕ್ಕೇನಂತಾರಂದ್ರೆ ಪ್ರಾಣ ಪಂಚಕಗಳಂತ ಕರೀತಾರೆ. ಇವು ಎಲ್ಲಿ ಮಠ ಇರ್ತಾವೆ ಪ್ರಾಣ ಪಂಚಕಗಳಂದ್ರೆ, ಶರೀರ ಈ ದೇಹ ಸುಸ್ಥಿರವಾಗಿರೋ ಮಠ, ದೇಹ ಅನ್ನುವಂಥ ಮನಿ ಚಂದಿರೋ ಮಠ ಈ 10 ವಾಯುಗಳು ಕೆಲಸ ಮಾಡ್ತಾವೆ. ಇದಕ್ಕೆ ಏನಾರ ಹೆಚ್ಚು ಕಡಿಮೆ ಆತಂದ್ರೆ ಒಂದೊಂದು ಜಾಗ ಖಾಲಿ ಮಾಡಕ್ಕೆ ನಿಂದಿರ್ತಾವೆ. ವ್ಯಾನ ವಾಯು ಏನು ಮಾಡ್ತೈತಿ, ನಿಮ್ಮ 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 ಸಂದುಗಳಲ್ಲಿ ಇದ್ದುಕೊಂಡು ಕೈ ಮಡಚೋದು, ಕಾಲು ಮಡಚೋದು, ಏಳೋದು, ಕುಂದ್ರಿಸೋದು ಮಾಡ್ತೈತಿ ವ್ಯಾನವಾಯು. ಉದಾನ ವಾಯು ಏನು ಮಾಡ್ತೈತಿ, ಗಂಟಲ್ಲಾಗಿರ್ತೈತಿ, ನಿಮ್ಮನ್ನು ಕೆಮ್ಮಿಸ್ತೈತಿ, ಸೀನಿಸ್ತೈತಿ, ಹಾಡಿಸ್ತೈತಿ, ಮನಗಿಸ್ತೈತಿ, ಏಳಿಸ್ತೈತಿ. ಉದಾನ ವಾಯು ನಿಮ್ಮ ಕಂಠದಾಗಿರೋ ಮಟ್ಟ ಚಟಕ್ನ ಏಳ್ತೀರಿ, ಚಟಕ್ನ ಕುಂದಿರ್ತೀರಿ, ಅಂಗಾತ ಮಲಗ್ತೀರಿ, ಅಂಗಾತ ಏಳ್ತೀರಿ. ವ್ಯಾನ ವಾಯು ಡ್ಯಾಮೇಜ್ ಆತು ಅಂದ್ರೆ ಯಾರನ್ನಾರ ಮಾತಾಡ್ಸಕ್ಕೆ ಹೋದಾಗ ಅಂತಾರೆ ನೋಡ್ರಿ, ಹೆಂಗೆ ಅದಾರ ಅಂದ್ರೆ ನೆಲ ಕಟ್ಟ್ಯಾರ ಅಂದ್ರೆ ವ್ಯಾನವಾಯು ಹೋಗೈತಿ ಅಂತ ಅರ್ಥ. ಇನ್ನು ದಿವಸ ಭಾಳ ದೂರ ಇಲ್ಲ ಅಂತ. ವ್ಯಾನವಾಯು ಹೋಗಿಬಿಟ್ಟಿರ್ತೈತಿ. ಅದು ನೆಲ ಹಿಡಿದ ಮನುಷ್ಯ ಅಂದ್ರೆ ವ್ಯಾನವಾಯು ಇಲ್ಲ ಅಂತ ತಿಳ್ಕೊಬೇಕಲ್ಲಿ. ಕುತ್ತಿಗೆಯಾಗ ಕೈ ಹಾಕಿ ಎಬ್ಸೋದು, ಕುತ್ತಿಗೆಯಾಗ ಕೈ ಹಾಕಿ ಮಲಗಿಸೋದು ಮಾಡಾಕತ್ರ ವ್ಯಾನವಾಯು ಕಂಠದಾಗ ಹೋಗೈತಿ, ವ್ಯಾನವಾಯು ಇಲ್ಲ. ಉದಾನವಾಯು ಹೋಗಿಬಿಟ್ಟತಿ, ಕಂಠದಿಂದ ಉದಾನವಾಯು ಹೋಗೈತಿ. ಮತ್ತು ಈ ಉದಾನವಾಯು ಯಾರಲ್ಲಿ ಜಾಗೃತಿ ಇರ್ತೈತಿ, ಈ ಉದಾನವಾಯು ಯಾರಲ್ಲಿ ಜಾಗೃತಿ ಇರ್ತೈತಿ ಅವ್ರ ಧ್ವನಿ ಮೊದಲು ಇರ್ತೈತಿ ಅಂತ. ಅಲ್ಲಿ ವಿಶುದ್ಧಿ ಚಕ್ರ ಅಂತ ಐತಿ. ಅಲ್ಲಿ ಯಾವ ಚಕ್ರ ಐತಿ, ವಿಶುದ್ಧಿ ಚಕ್ರ ಅಂತೈತಿ. ಅವ್ರ ಧ್ವನಿ ಮೊದಲು ಇರ್ತೈತಿ ಅಂತ, ಅವರಿಗೆ ಸಂಗೀತದ ನಾದ ಬರ್ತೈತಿ ಅಂತ. ಮತ್ತು ಆ ಉದಾನವಾಯು ಜಾಗೃತ ಆದಾಗ ಎಂಥ ದಡ್ಡನೂ ಹಾಡ್ತಿರ್ತಾನಂತ ನೋಡ್ರಿ. ಹೆಣ್ಮಕ್ಳು ಒಲಿ ಮುಂದೆ ಹಾಡ್ತಿರ್ತಾರೆ, ಗೊಯ್ 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 ಅಂತ ಹಾಡ್ತಿರ್ತಾರೆ. ಉದಾನವಾಯು ಜಾಗೃತ ಆಗಿರ್ತೈತೆ ಅವಾಗ ನೋಡ್ರಿ. ಉದಾನವಾಯು ಎದ್ದು ಕುಂತು ಬಿಟ್ಟಿರ್ತೈತೆ, ಅದು ಅವಾಗ ಹಾಡಕ್ಕೆ ಬರ್ತಿರ್ತೈತೆ ಅವ್ರಿಗೆ. ಯಾರಿಗೆ ಉದಾನವಾಯು ಸ್ಫುಟವಾಗಿರ್ತೈತಿ ಅವ್ರಿಗೆ ಕನಸುಗಳು ಬೀಳ್ತಾವೆ. ಉದಾನವಾಯು ಡ್ಯಾಮೇಜ್ ಆಯ್ತು ಅಂದ್ರೆ ಕನಸು ಬೀಳೋದಿಲ್ಲ, ಸೀನು ಕೆಮ್ಮು ಬರೋದಿಲ್ಲ, ನೆಲ ಹಿಡಿದು ಬಿಡ್ತಾರವು. ಅಂದ್ರೆ ಏನು, ಸಾವು ಹತ್ತಿರ ಬಂದುಬಿಡ್ತೈತಿ. ಇದು ಉದಾನವಾಯು. ಅಪಾನವಾಯು ಅನ್ನ ರಸಗಳನ್ನು ಜೀರ್ಣ ಮಾಡಿ ಬೇಕಾದದ್ದು ಒಳಗಿಟ್ಕೊಂತೈತಿ, ಬೇಡಾದದ್ದು ಮಲಮೂತ್ರದಲ್ಲಿ ಹೊರಗೆ ಒಯ್ತೈತಿ ನೋಡ್ರಿ. ಸಮಾನವಾಯು ತಲೆಯಾಗಿನ ಕೂದಲದಿಂದ ಹಿಡ್ಕೊಂಡು ಹೆಬ್ಬೆರಳಿನ ಮಟ್ಟ ಹರಿದಾಡ್ತೈತಿ, ಸಮಾನವಾಗಿ ಹರಿದಾಡ್ತೈತಿ ಸಮಾನವಾಯು ನೋಡ್ರಿ. ವ್ಯಾನವಾಯು, ಉದಾನವಾಯು, ಸಮಾನವಾಯು. ಇನ್ನು ಇವು 5 ಮುಖ್ಯವಾಯು, ಇನ್ನು 5 ಅದಾವು. ಈ 5ರೊಳಗೆ ಲಾಸ್ಟದ್ದು ಒಂದ ಹೇಳ್ತೀನಿ, ಮುಟ್ಟು ಹೇಳಂಗಿಲ್ಲ. ಲಾಸ್ಟದ್ದು ಒಂದ ಧನಂಜಯ ವಾಯು ಅಂತ ಒಂದು ಐತಿ. ಧನಂಜಯ ವಾಯು ಎಲ್ಲಿರ್ತೈತಿ ಅಂದ್ರೆ ಅದು ಭ್ರುಕುಟಿಯ ಮಧ್ಯದಲ್ಲಿ, ನಿಮ್ಮ ಆಜ್ಞಾಚಕ್ರ, ಭ್ರೂ ಮಧ್ಯ, ಸಹಸ್ರದಳದ ಕಮಲ, ಬ್ರಹ್ಮರಂಧ್ರ ಅಂತ ಯೋಗದಲ್ಲಿ ಬರ್ತೈತಿ. ಇದೆಲ್ಲ ಘಟ ಚಕ್ರ. ಘಟ ಅಂದರೆ ಶರೀರ, ಚಕ್ರ ಅಂದರೆ ವ್ಯವಸ್ಥೆ. ಘಟಚಕ್ರ ಅಂದರೆ ಈ ದೇಹದೊಳಗಿರ್ತಕ್ಕಂತಹ ಅಕ್ಷರ, ದಳ, ಕುಳ, ವರ್ಣ ಇವೆಲ್ಲವುಗಳನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಗ್ರಂಥವನ್ನು ಬರೆದವರು ಚನ್ನಬಸವಣ್ಣವರು ಕರ್ಣಹಸಿಗೆಯನ್ನು ಬರೆದಿದ್ದಾರೆ, ಘಟಚಕ್ರವನ್ನು ಬರೆದಿದ್ದಾರೆ. ನಿಮಗೆ ಯಾರಿಗಾರ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಬೇಕಂದ್ರೆ ನಿಮ್ಮ ಇಂಗಳೇಶ್ವರ ಸ್ವಾಮಿಗಳಿದ್ರ ಹಿಂದೆ, ಇಂಗಳೇಶ್ವರ ಮಠದ ಅಜ್ಜವರು ಇದು ಬಾಯ್ಪಟ್ಟಿತ್ತು ಅವ್ರಿಗೆ. ಇದು ಒಳ್ಳೆ ಬಾಯ್ಪಟ್ಟಿತ್ತು. ಈಗೂ ಸದ್ಯ ನಮ್ಮ ಅಜ್ಜಾರ ಮಠದಾಗ ಬೆಳಗಿನ ಜಾವ ನಶಿನೊಳಗೆ ಇಲ್ಲೇ ನಡೆದದೆ. ನಮ್ಮ ಶಿರಸಿ ಬಣ್ಣದ ಮಠದ ಚಿಕ್ಕ ತೊಟ್ಟಲಿಕೇರಿ ಸ್ವಾಮಿಗಳು, ಇಲ್ಲೇ ನಿಮ್ಮ ಬಸವನ ಬಾಗೇವಾಡಿ ತಾಲೂಕು ಶಾಸನೂರವರು ನಮ್ಮ ಗುರುಗಳು. ಹೆಚ್ಚು ಕಡಿಮೆ ನಾವೆಲ್ಲ 1 ತಿಂಗಳವರಂತೆ ಇದ್ವಿ. 25 ವರ್ಷದಿಂದ ಇದ್ವಿ. ಅಜ್ಜವ್ರ ಮಠದಾಗ ಬಂದಾರ.
ಇನ್ನೂ 4-5 ದಿವಸ ಇರ್ತಾರೆ. ಯಾರಿಗಾರ ಅಪೇಕ್ಷೆ ಇದ್ರೆ ಇದ್ರ ಬಗ್ಗೆ ಭಾಳ ಚಲೋ ಹೇಳ್ತಾರೆ. ಈಗ ಸದ್ಯ ಅವರೊಬ್ರು ಉಳ್ದಾರೆ, ಯಾರಾದರೂ ತಿಳ್ಕೊಳ್ಳೋರಿದ್ರೆ ನಶಿನ್ಯಾಗ ಅಜ್ಜಾರ ಮಠಕ್ಕೆ ಹೋಗ್ರಿ. ಎಷ್ಟೊತ್ತಿಗೆ ಟೈಮ್ ರೀ ಅದು? 6 ಗಂಟೆಯಿಂದ 7:30 ಮಠ, 7-7:30 ತನಕ ಇರ್ತೈತಿ. ಹೋಗಿ ಕೇಳ್ರಿ, ಶರೀರ ವಿಜ್ಞಾನ ಎಲ್ಲ ಹೇಳ್ತಾರೆ. ಅದ್ಭುತವಾದದ್ದು, ಕೇಳ್ಬೇಕು ಇದನ್ನು. ಈ ದೇಹದ ಬಗ್ಗೆ, ಈ ಶರೀರದ ಬಗ್ಗೆ. ಯಾಕೆ ಇದನ್ನೆಲ್ಲ ಹೇಳಕತ್ತೀನಿ ಅಂದ್ರೆ, ಭಾಳ ಮಂದಿಗೆ ದೇಹದ ಬಗ್ಗೆನ ಗೊತ್ತಿಲ್ಲ. ಯಾವಾಗ ಗೊತ್ತಾಕೈತಿ ಗೊತ್ತನ? ಒಬ್ಬ ವೈದ್ಯರಂತೆಕ್ಕೆ ಹೋಗಿದ್ದಂತ. ವೈದ್ಯರಂತೆಕ್ಕೆ ಹೋದಾಗ ನನಗೆ ಯಾಕೋ ಇಲ್ಲಿ ಚುಚ್ಚಾಕತ್ತೈತಿ ನೋಡ್ರಿ ಅಂತ ಕೇಳಿ ಹೇಳಿದಂತ. ಅವಾಗ ಅವ್ರು, ಇಲ್ಲ ನಿನಗೊಂದು ಸ್ವಲ್ಪ ಲಿವರ್, ಸಣ್ಣಗ ಲಿವರ್ ಬಾವು ಬಂದೈತಿ. ಲಿವರ್ ಅಂದ್ರೆ ಏನು ರೀ ಅಂತ ಕೇಳಿದಂತವ. ಅದಕ್ಕೆ ಪಿತ್ತಕೋಶ ಅಂತಾರೆ. ಅದು ಒಂದು ಇರ್ತತೇನ್ರಿ ಒಳಗಂದಂತವ. ಅಂದ್ರೆ ಗೊತ್ತೇ ಇಲ್ಲ ನಮಗಂತ. ಭಾಳ ಮಂದಿ ಒಳಗೆ ಲಿವರ್ ಐತೆ ಅನ್ನೋದು ಗೊತ್ತಿಲ್ಲ, ಕಿಡ್ನಿ ಐತೆ ಅನ್ನೋದು ಗೊತ್ತಿಲ್ಲ, ಸಣ್ಣ ಕರಳು ಐತೆ ಅನ್ನೋದು ಗೊತ್ತಿಲ್ಲ, ದೊಡ್ಡ ಕರಳು ಐತೆ ಅನ್ನೋದು ಗೊತ್ತಿಲ್ಲ, ಅಪಧಮನಿ ಐತೆ ಅನ್ನೋದು ಗೊತ್ತಿಲ್ಲ, ಅಭಿಧಮನಿ ಐತೆ ಅನ್ನೋದು ಗೊತ್ತಿಲ್ಲ. ವಿಚಾರಿಸಿ ನೋಡಡೆ ಶರೀರವಿದೊಂದು ಇಂದ್ರಜಾಲ ಅಂತ ಕರೀತಾರೆ. ಇದಕ್ಕಿಂತ ದೊಡ್ಡ ಇಂದ್ರಜಾಲ ಮತ್ತೊಂದಿಲ್ಲ. ಈ ಶರೀರದಂಥ ಇಂದ್ರಜಾಲನೇ ಇಲ್ಲ. ಓದಬೇಕು, ಕರ್ಣಹಾಸಿಗೆ ಓದಬೇಕು, ಘಟಚಕ್ರ ಓದಬೇಕು, ಪದಮಂತ್ರಗೋಪ್ಯ ಓದಬೇಕು. ಎಂಥ ಅದ್ಭುತ ಶರೀರ ಮಾಡಿಟ್ಟಾರ ಪರಮಾತ್ಮ ಅಂದ್ರೆ. ಇದು ಈ ಭೂಮಂಡಲದೊಳಗನ 84 ಲಕ್ಷ ಜೀವರಾಶಿ ಒಳಗೆ ಈ ಶರೀರಕ್ಕಿದ್ದಟ್ಟು ಕಿಮ್ಮತ್ತು ಇನ್ನೊಂದಕ್ಕಿಲ್ಲ. ಅಷ್ಟು ಅದ್ಭುತವಾದ ಜ್ಞಾನ ಕೊಟ್ಟಾನ ಇದಕ್ಕೆ. ನೋಡ್ರಿ, ಈ ಶರೀರದೊಳಗೆ ಇಷ್ಟೆಲ್ಲ ಅದಾವು. ಅದರಲ್ಲಿ ಧನಂಜಯ ವಾಯು ಎಲ್ಲಿ ಇರ್ತೈತಿ ಅಂದ್ರೆ ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿ ಇರ್ತೈತಿ. ಅದು ಆಜ್ಞಾಚಕ್ರದ ಮೇಲ್ಗಡೆ ಇರ್ತೈತಿ. ಅದು ಹೆಬ್ಬೆರಳಿಗೆ ಕನೆಕ್ಷನ್ ಇರ್ತೈತಿ. ಅದು ಯಾವಾಗ ಹೊಕ್ಕತ್ತೆ ಅಂದ್ರೆ ಮನುಷ್ಯ ಸತ್ತು 10 ದಿವಸಕ್ಕೆ ಹೊಕ್ಕತ್ತೆ ಅಂತ. ನೋಡ್ರಿ, ಮನುಷ್ಯ ಜೀವಂತ, ಮನುಷ್ಯ ಸತ್ನಲ್ಲ, ಮನುಷ್ಯ ಸತ್ತ ಅಂದ್ರೆ, ಮನುಷ್ಯ ತೀರ್ಕೊಂಡ ಅಂದ್ರೆ ಪೂರ ಸತ್ತಿರೋದಿಲ್ಲಮ್ಮ. ಇನ್ನೂ ಧನಂಜಯ ವಾಯು ಒಳಗೆ ಇರ್ತೈತಿ, ಇನ್ನೂ ಇರ್ತೈತಿ. ಅದು ಸಣ್ಣಗ ಹೆಬ್ಬೆರಳಿನಿಂದ ಏರ್ಕೋಂತ 10ನೇ ದಿನಕ್ಕೆ ಬಂದು ತಲೆ ಡಬ್ ಅಂತಂದ್ರೆ ಅವಾಗ ಪೂರ ಜೀವ ಹೋತು ಅಂತ ತಿಳ್ಕೊಬೇಕಂತ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಮಹಾತ್ಮರು ಸತ್ತವ್ರನ್ನ ಬದುಕಿಸಿದ್ರು ಅಂಥೇಳಿ ಚರಿತ್ರೆಗಳಲ್ಲಿ, ಪವಾಡಗಳಲ್ಲಿ ಕೇಳ್ತೀವಿ. ಬಸವ ಪುರಾಣದಲ್ಲಿ ಬರ್ತದೆ, ಚನ್ನಬಸವ ಪುರಾಣದಲ್ಲಿ, ಪ್ರಭುಲಿಂಗ ಲೀಲೆಯಲ್ಲಿ, ಕಲಬುರಗಿ ಶರಣಪ್ಪನ ಪುರಾಣದಲ್ಲಿ, ಅನೇಕ ಮಹಾತ್ಮರ ಚರಿತ್ರೆಯಲ್ಲಿ ಇಂಥ ಘಟನೆಗಳನ್ನು ಕೇಳ್ತೀವಿ. ಸತ್ತವ್ರನ್ನ ಬದುಕಿಸಿದ್ರು. ಕರೆ ಅಂದ್ರೆ ಕರೆನ ಅದು. ಹೆಂಗೆ ಕರೆ ಅಂದ್ರೆ, ಆ ಧನಂಜಯ ವಾಯು ಶರೀರದೊಳಗೆ ಇತ್ತು ಅಂದ್ರೆ ಹೊಳ್ಳಿ 9 ವಾಯು ತಿರುಗಿಸಾಕೆ ಬರ್ತೈತಿ. ಅದು ಮತ್ತೆ ಯಾರು ಮಾಡೋಕೆ ಹೋದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಅದು ಯೋಗಿಗಳಿಗೆ ಮಾತ್ರ ಗೊತ್ತಿರ್ತೈತೆ. ಅದು ಯೋಗಿಗಳಿಗೆ ಆಟ ಗೊತ್ತದು, ಉಳಿದವ್ರಿಗೆ ಸಾಧ್ಯ ಆಗೋದಿಲ್ಲ. ಅದು ಗೊತ್ತಿರ್ಬೇಕು ಅವ್ರಿಗೆ. ಅದು ಅವಸ್ಥೆಯನ್ನು ದಾಟಿರ್ಬೇಕು ಅವರು. ಶರೀರ ಧರ್ಮ ಮನೋಧರ್ಮಗಳನ್ನು ದಾಟಿ, ದೇಹತ್ರಯಗಳನ್ನು, ಮನತ್ರಯಗಳನ್ನು, ಮಲತ್ರಯಗಳನ್ನು ದಾಟಿ ನಿಶ್ಚಿಂತ ನಿರಾಳನಾದ ಪರಶಿವನೊಳಗೆ ಮನಸ್ಸನ್ನು ಲಯ ಮಾಡಿಕೊಂಡ ಮಹಾತ್ಮರಿಗೆ ಮಾತ್ರ ಅದು 100ಕ್ಕೆ 100 ಸಿದ್ಧಿ ಆಕತಿ. ಅವರು ಮುಟ್ಟಿದ್ರೆ ಹೊಳೆ ಜೀವ ಬರ್ತೈತಿ. ಮತ್ತು ಉಳಿದವ್ರಿಗೆ ಬರೋದಿಲ್ಲ. ಪಂಡಿತರಿಗೆ ಸಾಧ್ಯ ಆಗೋದಿಲ್ಲ, ಇದು ಜ್ಞಾನಿಗಳಿಗೆ ಸಾಧ್ಯ ಆಗೋದಿಲ್ಲ, ವೇದಾಂತಿಗಳಿಗೆ ಸಾಧ್ಯ ಆಗೋದಿಲ್ಲ, ಅದ್ವೈತಿಗಳಿಗೆ ಸಾಧ್ಯ ಆಗೋದಿಲ್ಲ. ಮಹಾತ್ಮರಿಗೆ, ಶಿವಯೋಗಿಗಳಿಗೆ ಮಾತ್ರ ಸಾಧ್ಯಕತೆ. ಅವ್ರಿಗೆ ಸಾಧ್ಯ ಐತಿ. ಅದಕ್ಕೆ ನಾವೆಲ್ಲ ನೋಡ್ತೀವಿ, ಹಿಂಗೆ ತಲೆ ಮೇಲೆ ಕೈ ಇಟ್ಟರು, ಎದ್ದು ಕುಂತು ಬಿಟ್ಟರು. ಸಾಧ್ಯನ ಅಂದ್ರೆ ಸಾಧ್ಯ ಐತಿ. ಅದು ಉದ್ದೇಶ ಏನಂದ್ರೆ ಇನ್ನೂ ಒಳಗೆ ಧನಂಜಯ ವಾಯು ಐತೆ ಅಂತ ತಿಳ್ಕೊಂಡು. ಆ ಧನಂಜಯ ವಾಯು 10 ದಿನಕ್ಕೆ ಹೊಕ್ಕತ್ತೆ. ಅದು ಅಗ್ನಿ ಸಂಪರ್ಕ ಆದ್ರೆ 2.5 3 ತಾಸಿಗೆ ಹೋಗಿಬಿಡ್ತತಿ. ನಾ ಹೇಳೋದು ಸ್ಪಷ್ಟ ತಿಳ್ಕೊಡ್ರಿ. ಅಗ್ನಿ ಸಂಪರ್ಕ ಆತಂದ್ರೆ ಲಿಂಗಾಯತರಲ್ಲಿ ಹೂಳೋದು ಉದ್ದೇಶ ಯಾಕಂದ್ರೆ ಒಪ್ಪಲಿಲ್ಲ ಅಂದ್ರೆ ಸುಮ್ಮನೆ ಇದ್ದು ಬಿಡ ಅಂತ ಹೇಳ್ತಾರೆ ಶರಣರು. ಒತ್ತಾಯ ಮಾಡೋಕ್ಕೆ ಹೋಗಲಿಲ್ಲ. ನೋಡ್ರಿ ಎಷ್ಟು ಸೂಕ್ಷ್ಮ ಹೇಳಿದ್ರು ಅವ್ರು. ಹುಳ ಕೇಳಿದ್ರು ಅವ್ರು, ಅದನ್ನು ಸುಡಕ್ಕೆ ಕೇಳಿಲ್ಲ. ಒಂದು ವೇಳೆ ಅದನ್ನು ಅಗ್ನಿ ಸಂಪರ್ಕಕ್ಕೆ ಹೋದ್ರಿ ಶರೀರನ 2.5 3 ತಾಸಿನಾಗ ತಲೆ ಭಟ್ ಅಂತ ಬಿಡ್ತೈತಿ. ಅದಕ್ಕೆ ಇವತ್ತಿಗೂ ನಮ್ಮ ನಾಡಿನೊಳಗೆ ಎಲ್ಲರ ಅಂತ್ಯ ಸಂಸ್ಕಾರಕ್ಕೆ ಹೋದಾಗ ಅಲ್ಲಿ ಸುಡಾಕತ್ತರಂದ್ರೆ ತಲೆ ಸಿಡಿಯೋ ಮಠ ಯಾಕೆ ನಿಂದಿರ್ತಾರಂದ್ರೆ ಇದೇ ಉದ್ದೇಶಕ್ಕೆ ನಿಲ್ಲೋದು. ಭಾಳ ಮಂದಿ ತಲೆ ಸಿಡಿಯೋ ಮಠ ಯಾಕೆ ನಿಂದಿರ್ತಾರೆ? ತಲೆ ಯಾವಾಗ ತಲೆ ಫಡ್ ಅಂತಂದ್ರೆ ಅವಾಗ ಸಂಪೂರ್ಣ ಶರೀರದಿಂದ ಜೀವ ಹೋತು ಅಂತ ಅರ್ಥದು. ಮತ್ತು ಇಟ್ಟು ದಿವಸ ಅರ್ಧಂಬರ್ಧ ಹೋಗದ ಮಣ್ಣು ಮಾಡ್ಕೊತ ಬಂದೀವಿ ನಾವು. ಅರ್ಧಂಬರ್ಧ ಹೋಗದ ಮಣ್ಣು ಮಾಡ್ಕೊತ ಬಂದೀವಿ. ಅಂದರೆ ಆ ಧನಂಜಯ ವಾಯು ಎಷ್ಟು ಸೂಕ್ಷ್ಮ ಇರ್ತೈತಿ ಅಂದ್ರೆ ಹೆಬ್ಬೆರಳಿನಿಂದ ಹಿಡ್ಕೊಂಡು ಭ್ರುಕುಟಿಯ ಮಧ್ಯದೊಳಗೆ ಕಲೆಕ್ಷನ್ ಇರ್ತೈತಿ. ಒಬ್ಬೊಬ್ಬರು ಅಂತಿರ್ತಾರೆ ನೋಡಿ, ಎಡಿ ಬಿದ್ದವ ಹಾನ್ ನೋಡ್ರಿ ಅಂತಿರ್ತಾರೆ. ಸೂಕ್ಷ್ಮ ಹಾರಿ ಬಿಡ್ತೈತೆ ಅದು. ಅಗದಿ ಸೂಕ್ಷ್ಮ ಇರ್ತೈತೆ ಅದು. ನೋಡ್ರಿ ಧನಂಜಯ ವಾಯು ಈ 10 ವಾಯುಗಳು ಶರೀರದೊಳಗೆ ಅದಾವ ಅಂತ ಹೇಳಿ ಪ್ರಾಣ ಈ ದೇಹದೊಳಗೆ ಶ್ವಾಸದ ಮೂಲಕ, ಮೂಗಿನ ಮೂಲಕ ಹೊಕ್ಕತಿ. ಪ್ರಾಣಗಳ ಮೂಲಕ ಜೀವಕೋಶಗಳಿಗೆ ಸಂಚಾರ ಮಾಡಿ 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 ಹಳೆಯ ರಕ್ತ ಹೊಸ ರಕ್ತ ಮಾಡ್ತತಿ, ಹಳೆಯ ರಕ್ತ ಹೊಸ ರಕ್ತ ಮಾಡ್ತತಿ, ಮಲಮೂತ್ರಗಳನ್ನು ಹೊರಗೆ ಒಗಿತೈತಿ, ಸಪ್ತಧಾತುಗಳನ್ನು ಬೆಳೆಸ್ತೈತಿ. ಈ ಶರೀರ ದಷ್ಟು ಪುಷ್ಟ ಆಗೈತಿ. ಇದರಾಗ ಏನಾರ ಒಂದು ಡ್ಯಾಮೇಜ್ ಆದ್ರಿ, ಒಂದು ಡ್ಯಾಮೇಜ್ ಆತು, ದವಾಖಾನೆಗೆ ಹೋಗ್ಕಿರಿಟ್ಟ. ನಾ ಹೇಳೋದು ಮತ್ತಿನ್ನೇನಿಲ್ಲ. ನನಗೆ ಅದಾಗೈತ್ರಿ, ನನಗೆ ಇದಾಗೈತ್ರಿ. ವ್ಯಾನವಾಯು ಹೋತು, ವಾತ ರೋಗ ಬಂದುಬಿಡ್ತೈತೆ ನೋಡ್ರಿ. ವಾತ ರೋಗ ಬಂತಂದ್ರೆ ವ್ಯಾನವಾಯು ಹೋಗೈತೆ ಅಂತ ತಿಳ್ಕೊಬೇಕು. ವ್ಯಾನವಾಯು ಇಲ್ಲ. ಇನ್ನು ಮತ್ತು ವಾತ, ಪಿತ್ತ, ಕಫ 3 ಅದಾವಂತ ಶರೀರಕ್ಕೆ. ಅದಾವಂತೀವಿ. ಎದಕ್ಕೆ ಅದಾವ? ಶರೀರಕ್ಕೆ. ವಾತ, ಪಿತ್ತ, ಕಫ. ನಮಗೇನಿಲ್ಲ ಬಿಡ್ರಿ.
ಇಲ್ಲಿ ಕುಂತವ್ರ ಅಟ್ಟ ಅಲ್ಲ, ಪ್ರಪಂಚದಾಗಿರೋ 750 ಕೋಟಿ ಜನ ಈ 3ರಾಗ ಒಂದಕ್ಕರ ಜಮಾ ಇರಕಬೇಕು ಅವ್ರು, ಇಲ್ಲಿಕ್ಕಂದ್ರೆ ಮನುಷ್ಯರ ಅಲ್ಲ ಅವ್ರು. ಅಲ್ಲಿ ಹುಡುಗರು ಭಾಳ ಗದ್ದಲ ಮಾಡಕತ್ತ, ಸ್ವಲ್ಪ ಕಾರ್ಯಕರ್ತರು ನೋಡ್ರಿ, ಹುಡುಗರು ಸ್ವಲ್ಪ ಸೈಲೆಂಟ್, ಎಲ್ಲರೂ ಇಲ್ಲೇ ಕುಂದ್ರಬೇಡ್ರಿ, ಒಂದಿಬ್ಬರು ಕಾರ್ಯಕರ್ತರು ಕಂಟ್ರೋಲ್ ಮಾಡಿರಿ. ವಾತ, ಪಿತ್ತ, ಕಪ ನೋಡ್ರಿ, ಇವು 3 ಅದಾವೆ. ಇವು ಎದಕ್ಕದಾವಂತ? ಶರೀರಕ್ಕೆ ಅದಾವಂತ. ಇವು ದೇಹಕ್ಕೆ ಬರ್ತಾವೆ. ಒಳ್ಳೆಯ ವಿಷಯ ಕೇಳ್ಬೇಕು ನೀವೆಲ್ಲ. ಇವನ್ನೆಲ್ಲ ನಿಮಗೆ ಓದಿದ್ರೆ ತಿಳಿಯಂಗಿಲ್ಲ, ಓದಿದ್ರೆ ಅರ್ಥ ಆಗಂಗಿಲ್ಲ. ಇವನ್ನ ತಿಳ್ಕೊಬೇಕು. ಹಿಂಗೆ ತಿಳ್ಕೊಂಡು ಅವ್ರು ಬಲ್ಲಂಥ ಜ್ಞಾನಿಗಳ ಕಡೆಯಿಂದ ತಿಳ್ಕೊಂಡ್ರೆ ಒಂಥರ ಮನಸ್ಸು ಹಗರಾಗಿಬಿಡ್ತೈತಿ. ಹೌದಲ್ಲ, ಇಷ್ಟೆಲ್ಲ ಐತಲ್ಲ ಅಂಥೇಳಿ. ಈ ವಾತ, ಪಿತ್ತ, ಕಪ ಇವು ಎದಕ್ಕಿರ್ತಾವ? ಶರೀರಕ್ಕಿರ್ತಾವ ನೋಡಿ. ಅಣವ ಮಲ, ಮಾಯಾಮಲ, ಕಾರ್ಮಿಕ ಮಲ, ಈ 3 ಮಲಗಳು ಎದಕ್ಕಿರ್ತಾವ? ಆತ್ಮಕ್ಕಿರ್ತಾವ. ಎದಕ್ಕಿರ್ತಾವ? ಆತ್ಮಕ್ಕಿರ್ತಾವ. ಅಣವಮಲ, ಮಾಯಾಮಲ, ಕಾರ್ಮಿಕ ಮಲ ಅನ್ನುವಂಥ ಮಲತ್ರಯಗಳು ಆತ್ಮಕ್ಕಿರ್ತಾವ. ವಾತ, ಪಿತ್ತ, ಕಪ ದೇಹಕ್ಕಿರ್ತಾವ. ವಾತ ರೋಗ ಇದ್ದವ್ರದ್ದು ಯಾವಾಗಲೂ ನರಗಳು ವೀಕ್ನೆಸ್ ಇರ್ತಾವ. ಅವ್ರು ಯಾವಾಗಲೂ ಅವ್ರು ಮಾರಿ ಹೆಂಗೆ ಮಾಡ್ತಿರ್ತಾರೆ ಅಂದ್ರೆ ಒಂಥರ ಕಿವುಚಿದ ಹೆಂಗೆ ಮಾಡ್ತಿರ್ತಾರೆ, ಹಿಂಗೆ ಗುಬ್ಬಿಯಾಗಿ ಬಿಡ್ತಿರ್ತಾರೆ. ಅದು ವಾತ ಪ್ರಕೃತಿ ಅವ್ರದ್ದು. ಅವರಿಗೆ ಥಂಡಿ ಆಗಂಗಿಲ್ಲ, ಒಟ್ಟ ಥಂಡಿ ಆಗಂಗಿಲ್ಲ, ಬೇರೆ ಪದಾರ್ಥಗಳನ್ನ ತಿಂದ್ರೆ ಆಗಂಗಿಲ್ಲ, ಹಿಡ್ಕೊಂಡ್ಬಿಡ್ತಾವ್ರು. ವಾತ ವಾಯು ಹಿಡ್ಕೊಂಡ್ಬಿಡ್ತೈತಿ, ಇಲ್ಲ ಉಬ್ಬಿ ಬಿಡ್ತಾವೆ, ಪಾದ ಬಾಯ್ತಾವ, ಮಂಡಿ ಬಾಯ್ತಾವ, ಗಲ್ಲು ಬಾಯ್ತಾವ, ಹೊಟ್ಟೆ ಬಾಯ್ತೈತಿ. ವಾತ ರೋಗ ಅದು ಯಾವ ರೋಗ? ವಾತ ಪ್ರಕೃತಿ. ವಾತ ಪ್ರಕೃತಿ ಅವ್ರು ಯಾವಾಗಲೂ ಒಂಥರ ಗುಬ್ಬ್ಯಾಗ ಹಿಂಗೆ ಕುಂತು ಬಿಟ್ಟಿರ್ತಾರೆ ನೋಡಿ, ಚಟುವಟಿಕೆನೇ ಇರಂಗಿಲ್ಲ, ವಾತ ರೋಗ. ಇನ್ನು ಪಿತೃರೋಗದವ್ರು, ಇವ್ರು ಭಾಳ ಡೇಂಜರ್. ಈ ಪಿತೃರೋಗದವ್ರು ಯಾರ ಮನೆಯಾಗ ಇರ್ತಾರೆ? ದಿನಕ್ಕೆ 4 ಸಲ ಜಗಳಕ್ಕಿರ್ತಾವೆ. ಈ ಪಿತೃರೋಗದೊಂದು ಏನು ಹೊಲಸ್ತಾನ ಅಂದ್ರೆ ಇದು ಅವ್ರಿಗೆ ಕ್ಷಣಕ್ಕೆ ವೈರಾಗಿ ಬರ್ತಿರ್ತೈತೆ ಅಂತ ಅವ್ರಿಗೆ ನೋಡ್ರಿ. ಕ್ಷಣಕ್ಕೂ ಸರ್ದಿಲ್ಲ ಅಂದ್ರೆ ಮುಗ ಕೊಯ್ಕೊಂತಾರೆ ಅವ್ರು. ಪಿತೃರೋಗದವ್ರ ಹಂಗೆ. ಅದಕ್ಕೆ ಮಂತ್ರಿತಾರ ಮನ್ಯಾಗ ಈ ತೊಡಬಾಡ್ಬಿಡ, ಅದನ್ನು ಪಿತ್ ನೆತ್ತಿಗೆರಿತಿ ಅದಕ್ಕೆ ಅಂತಿರ್ತಾರೆ. ಈ ಮನ್ಯಾಗ ಅನ್ನಂಗಿಲ್ಲ, ಪಿತ್ ನೆತ್ತಿಗೆರಿತಿ ಬಿಡಿ, ಈಗ ತೊಡಬಾಡೋದು ಪಿತ್ ತಿಳಿಲಿ ಅಂತೇಳಿ. ಅದಕ್ಕೆ ನಮ್ಮಲ್ಲಿ ಚನ್ನಬಸವಣ್ಣರು ಒಂದು ವಚನ ಹೇಳ್ತಾರೆ: ವಾತ ವೈರಾಗ್ಯದವರು ಕೋಟ್ಯಾನುಕೋಟಿ, ಪಿತ್ತ ವೈರಾಗ್ಯದವರು ಕೋಟ್ಯಾನುಕೋಟಿ, ಕಪ ವೈರಾಗ್ಯದವರು ಕೋಟ್ಯಾನುಕೋಟಿ, ಪ್ರಸೂತಿ ವೈರಾಗ್ಯದವರು ಕೋಟ್ಯಾನುಕೋಟಿ, ಸ್ಮಶಾನ ವೈರಾಗ್ಯದವರು ಕೋಟ್ಯಾನುಕೋಟಿ, ಪುರಾಣ ಶಾಸ್ತ್ರಗಳ ವೈರಾಗ್ಯದವರು ಕೋಟ್ಯಾನುಕೋಟಿ, ಸಹಜ ವೈರಾಗ್ಯದವರನ್ನು ನಿಮ್ಮ ಶರಣರಲ್ಲದೆ ಯಾರನ್ನು ಕಾಣೆನಯ್ಯ ಕೂಡಲ ಚೆನ್ನ ಸಂಗಮ ದೇವ. ಎಷ್ಟು ಚಂದ ಹೇಳ್ತಾರೆ. ಮೈಯಾಗ ವಾತ್ ಹೆಚ್ಚಾತಂದ್ರೆ ಇರಬಾರ್ದ್ರಿ, ಇನ್ನು ಸಾಕಿನ್ನಿದ ಇದು ಬ್ಯಾಸರ ಆಗೈತೆ, ನಮ್ಮನ್ನ ದೌಡ್ ಕಣ್ಣು ಮುಚ್ಚಬೇಕು ನೋಡ್ರಿ. ಅವ್ರಿಗೆ ಬ್ಯಾಸರ ಆಗಿಬಿಡ್ತೈತೆ ವಾತರು. ಏನು ತೊಗೊಂಡ್ರು ಅವ್ರಿಗೆ ಆರಾಮನ ಆಗೋದಿಲ್ಲ. 4 ದಿನ ಆರಾಮ ಇರ್ತಾರೆ, 5ನೇ ದಿವಸಕ್ಕೆ ಮತ್ತು ಸ್ಟೆರಾಯ್ಡ್ ಇಂಜೆಕ್ಷನ್ ಚುಚ್ಕೊಳ್ಳೋದು, ಮತ್ತು ಇಂಜೆಕ್ಷನ್ ತೊಗೊಳ್ಳೋದು. ಇಲ್ಲ ಇಲ್ಲಿ ಹಿಡ್ಕೊಂಡ್ರೆ ಮರುದಿವ್ಸ ಇಲ್ಲಿ ಹಿಡ್ಕೊತೈತಿ, ಇಲ್ಲಿ ಹಿಡ್ಕೊಂಡ್ರೆ ಇಲ್ಲಿ ಹಿಡ್ಕೊತೈತಿ, ಬರೀ ಹಿಡ್ಕೊಳ್ಳೋದ್ರಾಗ ಇರ್ತೈತಿ ಅವ್ರಿಗೆ, ವಾತ ರೋಗದವ್ರಿಗೆ. ಇದು ವಾತದ ಹಣೆ ಬಾರಿ ನೋಡಿ. ಇನ್ನು ಪಿತ್ತದವ್ರದ್ದು ಬರೇ ಕಣ್ಣು ಬೆಳಗ್ಗೆ ಮಾಡ್ಕೊಂಡು ಕುಂತು ಬಿಟ್ಟಿರ್ತಾವೆ ನೋಡ್ರಿ. ಬರೇ ಕಣ್ಣು ಬೆಳಗ್ಗೆ. ಗಂಡಗಿದ್ರೆ ಹೆಂಡತಿಗೆ ಭಾಳ ಅನಾಹುತ, ಹೆಂಡತಿಗಿದ್ರೆ ಗಂಡ ಸಂಭಾಳಿಸೋದು. ಈ ಪಿತೃರೋಗದವ್ರನ್ನ ಭಾಳ ಸಮಾಧಾನ ಮಾಡ್ಬೇಕು ನಾವು. ಹೆಚ್ಚು ಕಡಿಮೆ ಏನಾರ ಮಾಡಕ್ಕೆ ಹೋದ್ರಿ ಅಂತಂದ್ರೆ 1ಕ್ಕೆ 9 ಆಗಿಬಿಡ್ತಾವೆ. ಯಾಕಂದ್ರೆ ಇದು ಅನಾಹುತ. ಅವ್ರ ಮುಖ ಯಾವಾಗಲೂ ರಾವಿರ್ತೈತಿ. ಹೆಂಗಿರ್ತಾರ ಅವ್ರು ಅಂದ್ರೆ ನಕ್ಕ ಗೊತ್ತಿರೋದಿಲ್ಲ ಅವ್ರಿಗೆ. ಜಗತ್ತಿನ ಎಲ್ಲ ಚಿಂತೆ ದೇವ್ರು ನಮ್ಮ ತಲೆ ಮ್ಯಾಗ ಇಟ್ಟ ನನರಗತ್ತೆ ಹಿಂಗೆ ಬೆಕ್ಕೊಂಡ ಕುಂತು ಬಿಟ್ಟಿರ್ತಾರೆ ಅವ್ರು. ಹಿಂಗೆ ನೋಡ್ರಿ, ಪಿತೃರೋಗನ ಅದು ಪಕ್ಕಾ ಪಿತೃರೋಗ. ಮತ್ತು ಈ ಪಿತೃರೋಗದವ್ರದ್ದು ಚಾಳೆ ಏನಂದ್ರೆ ಒಟ್ಟ ಸುಮ್ಮನೆ ಕುಂದ್ರೋದಿಲ್ಲ ಅಂತೀವ್ರು. ಒಟ್ಟ ಸುಮ್ಮನೆ ಕುಂದ್ರೋದಿಲ್ಲ ಅಂತ. ಒಟ್ಟು ಇವ್ರಿಗೆ ದಿವ್ಸಕ್ಕೆ 10 ಸಲ ಜಗಳ ಮಾಡಿದಾಗನ ಸಮಾಧಾನ ಅಂತ. ಅದು ಗುಣ, ಅದು ಪಾಪ ಅವ್ರದ್ದಲ್ಲದು. ಅವ್ಯಾಕೆ ಜೋಲಿ ಹೊಡಿತಾನಂದ್ರೆ ಕುಡ್ದಾನ ಅದಕ್ಕೆ ಹೊಡಿತಾನ, ಕುಡಿಲಿಲ್ಲ ಅಂದ್ರೆ ಯಾಕೆ ಜೋಲಿ ಹೊಡಿತಿದ್ದ. ಅವ್ರು ಯಾಕೆ ಹಂಗೆ ಮಾಡಾಕತ್ತಾರ ಅಂದ್ರೆ ಪಿತ್ ಹೆಚ್ಚಾಗಿ ಬಿಡ್ತೈತೆ. ಅದು ಪಿತ್ ಹೆಚ್ಚಾತಂದ್ರೆ ಮುಗಿದು ಹೋತು. ಗಂಟಲ ಕ್ಯಾಕ್ರಿಸಿದ್ದ ಹಂಗೆ ಹುಂಕರಿಸಿದ್ದ ನೋಡ್ತೀನಿ ಅಂತೇಳಿ ಇರ್ಯಾಡಕ್ಕೆ ಹಚ್ಚಿ ಬಿಡ್ತೈತೆ ಅಂತದ ಒಳಗೆ ಪಿತೃರೋಗ ಅದು. ಅದಕ್ಕೆ ಹಂಗೆ ಯಾರ ನಿಮ್ಮ ಮನೆ ಒಳಗೆ ಇದ್ರಿ ಅಂದ್ರೆ ಈ ಸೊಂಟಿ ಬೆಲ್ಲ ಹಸೆ ಅಲ್ಲ, ಇವನು 3 ಕೂಡಿಸಿ ಸಣ್ಣಗೆ ಗುಳಿಗೆ ಮಾಡಿ ಇಟ್ಟಿರ್ರಿ. ಹಂಗೆ ಹೆಚ್ಚಾದವ್ರಿದ್ರೆ ದಿನಾ ಅವ್ರು ಗುಳಿಗೆ ಗಂಟಲ್ದಾಗ ಕೊಟ್ಕೊಂತು ಅದನ್ನು ನುಂಗ್ಕೊಂತ ಹೋದಂಗೆ ಅದು ಯಾವಾಗ ಗಂಟಲದಿಂದ ಕೆಳಗೆ ಇಳಿತೈತಿ ಅವಾಗ ಮತ್ತೊಟ್ಟು ಹಂಗೆ ಲೆಕ್ಕಕ್ಕೆ ಬರ್ತಾರೆ ಅವ್ರು. ಹೆಂಗೆ ಫೀಡ್ಸ್ ಬಂದಾಗ ಕೈಯಾಗ ಕಬ್ಬಣ ಕೊಟ್ರೆ ಮತ್ತೆ ನೆಟ್ಟಗೆ ಹಾಕಾರ ನೋಡ್ರಿ. ಹಂಗೆ ಆ ಮಂದಿ. ಆ ಪಿತೃರೋಗಕ್ಕೆ ದೌಡ್ ಔಷಧ ಅಂದ್ರೆ ಶುಂಠಿ ಕರೆ ಬೆಲ್ಲ ಇಲ್ಲ ಹಸೆ ಅಲ್ಲ ಮಿಜ್ಜಿ ಗಂಟಲ್ದಾಗ ಇಟ್ಕೊಂಡು ಅದನ್ನು ರಸ ಕುಡ್ಕೊತ ಹೋದ್ರೆ ಕಂಟ್ರೋಲಿಗೆ ಬರ್ತೈತಿ. ಈ ಪಿತ್ತದವರಿಗೆ ಇನ್ನೊಂದು ಏನು ಇದಂದ್ರೆ ವಿಪರೀತ ಭಯ ಇರ್ತೈತೆ ಅಂತವ್ರಿಗೆ. ಒಬ್ಬರ ಒಟ್ಟ ಕುಂದ್ರಂಗಿಲ್ಲ, ರಾವ್ ಅನ್ನಿಸ್ತಿರ್ತೈತೆ ಅಂತವ್ರಿಗೆ ನೋಡ್ರಿ. ಪಿತೃರೋಗದವ್ರಿಗೆ ಒಬ್ಬರನ್ನ ಎಲ್ಲಾರು ಬಿಟ್ಟು ಬಿಡ್ರಿ ನೀವು, ನಿಕ್ಕಿ ಏನಾರ ಅನಾಹುತ ಮಾಡ್ಕೊತಾರೆ ಅವ್ರು. ಹಿಂಗಾಗಿ ಅಂತಾರೆ ಒಬ್ಬರನ್ನ ಬಿಡಬೇಡ್ರಿ ಅವ್ರು ಅಂತಾರೆ. ಮತ್ತು ಪಿತೃರೋಗದವ್ರಿಗೆ ಭಯಂಕರ ಮಾನಸಿಕಕ್ಕೆ ಇರ್ತೈತೆ ಅವ್ರಿಗೆ. ಯಾರ್ದಾರ ನೋಡಿದ್ರಿಲ್ಲ ಅದು ನಮಗೆ ಆಗೈತಿ, ಯಾರ್ದಾರ ನೋಡಿದ್ರಿಲ್ಲ ನಮಗಾಗಿ. ಒಂದು ಸತ್ತು ಮನೆಗೆ ಹೋದರೂ ಅವ್ರಿಗೆ ತಡ್ಕೊಳಕ್ಕಾಗೋದಿಲ್ಲ, ಒಂದು ಲಗ್ನದ ಮನೆಗೆ ಹೋದರೂ ತಡ್ಕೊಳಕ್ಕಾಗೋದಿಲ್ಲ ಅವ್ರಿಗೆ. ಪಾಪ ಅವ್ರು ತಪ್ಪಲ್ಲದು, ಪಿತ್
ಹೆಚ್ಚಾತಂದ್ರೆ ಅದು ಹಂಗೆ ಮಾಡಕತ್ ಬಿಡ್ತಾರೆ. ಇದು ಪಿತ್ತ ರೋಗದವ್ರದ್ದು. ಇನ್ನು ಕಫ ರೋಗದವ್ರು ಬರೇ ಯಾವಾಗಲೂ ಮಾರಿ ಕಿವುಚಿದ್ದ ಕಫ ರೋಗದ ಹಣೆ ಬರೋದು. ಏನು ತಿಂದ್ರೂ ಚಾ ಕುಡಿತೀನು ಕಫ ಆಕತಿ, ಊಟ ಮಾಡ್ತೀರ ಕಫ ಆಕತಿ, ಎಲ್ಲಿ ಬಂದಂಗೆ ಆಕತಿ, ಗಂಟ್ಲಕ್ಕೆ ಬಂದು ಆಡ್ರದಂಗೆ ಆಕತಿ, ಬರೀ ಆಡ್ರದಂಗೆ ಹಾಕಿರ್ತೈತೆ ಅವ್ರಿಗೆ ನೋಡ್ರಿ. ಈ ವಾತ ಪಿತ್ತ ಕಫ ಇವು ಮೂರು ಸಮ ಇರ್ಬೇಕಂತ. ಇವು ಮೂರು ಸಮ ಇದ್ದು ಶರೀರ ಆನಂದ ಇರ್ತೈತೆ ಅಂತ, ಒಳೆ ಉಲ್ಲಾಸ ಇರ್ತೈತೆ ಅಂತ. ಇದ್ರಾಗ ವಾತ ಕಮ್ಮಿಯಾಗಿ ಪಿತ್ತ ಹೆಚ್ಚಾದ್ರೂ ಅಪಾಯ ಅಂತ, ಪಿತ್ತ ಕಡಿಮೆಯಾಗಿ ಕಫ ಹೆಚ್ಚಾದರೂ ಅಪಾಯ ಅಂತ. ಒಂದು ವೇಳೆ ವಾತ ಪಿತ್ತ ಸರಿ ಇದ್ದ ಕಫ ಗಟ್ಟಿ ಆಯ್ತು ಆಟೋಮೆಟಿಕ್ ಮನುಷ್ಯ ಸತ್ತು ಹೋಗಿಬಿಡ್ತಾನೆ. ಕಫ ಗಟ್ಟಿ ಆತಂದ್ರೆ ಅದು ಐಸ್ ಕ್ರೀಮ್ ಗಟ್ಟಿ ಆದಂಗೆ, ಅದು ಎದೆ ಒಳಗೆ ಕಫ ಗಟ್ಟಿ ಆಯ್ತು ಅದನ್ನು ದೌಡ್ ತೆಗಿಬೇಕು. ತೆಗಿಲಿಲ್ಲ ಅಂದ್ರೆ ಆಟೋಮೆಟಿಕ್ ಕೆಳಗಿನ ವಾಯು ಕೆಳಗಾಕತಿ, ಮ್ಯಾಗ ಜೀವ ಬರೋದಿಲ್ಲ. ಮೆದುಳಿಗೆ ರಕ್ತ ಸಂಚಾರ ಆಗಲಿಲ್ಲ ಅಂದ್ರೆ ಒಂದು ಲಕ್ವ ಹೊಡಿತೈತಿ, ಇಲ್ಲ ಸ್ಟ್ರೋಕ್ ಆಗಿಬಿಡ್ತೈತಿ, ಇಲ್ಲ ಬ್ರೈನ್ ಹ್ಯಾಮ್ರೇಜ್ ಆಕತಿ, ಇಲ್ಲ ಸಾವು ಬಂದುಬಿಡ್ತೈತಿ. ಇದು ಸರಳ. ಇದು ನಾ ಹೇಳುವಂಥದ್ದು ಈ ಡಾಕ್ಟ್ರಿಗೂ ಗೊತ್ತೈತಿ, ನಿಮಗೂ ಗೊತ್ತೈತಿ, ನನಗೂ ಗೊತ್ತೈತಿ. ಸುಮ್ಮನೆ ತಿಳಿಸಿ ಹೇಳಕತ್ತೀನಿ. ಅದು ಶರೀರ ವಿಜ್ಞಾನ ಎಷ್ಟು ಮುಖ್ಯ ಐತೆ ಅನ್ನೋದು ಹೇಳಕತ್ತೀನಿ. ಈ ಕಫ ಇದ್ದವ್ರು ಏನು ಮಾಡ್ಬೇಕಂದ್ರೆ ಸ್ನಿಗ್ಧ ಪದಾರ್ಥಗಳನ್ನು ತಿನ್ನಬಾರ್ದು, ಕರದ ಪದಾರ್ಥಗಳನ್ನು ತಿನ್ನಬಾರ್ದು, ಎಣ್ಣೆ ಪದಾರ್ಥಗಳನ್ನು ತಿನ್ನಬಾರ್ದು, ಜಟಿಲವಾದ ಪದಾರ್ಥಗಳನ್ನು ಜಿಗಟು ಪದಾರ್ಥಗಳನ್ನು ತಿನ್ನಬಾರ್ದು. ಪಿತ್ತಿದ್ದವ್ರು ಏನು ಮಾಡಬಾರ್ದು ಅಂದರೆ ಅವರು ಕರೆದದ್ದು ತಿನ್ನಬಾರ್ದು, ಅತಿ ಎಣ್ಣೆ ತಿನ್ನಬಾರ್ದು, ಅತಿ ಈ ಔದುಂಬರ ಫಲಗಳನ್ನು ತಿನ್ನಬಾರ್ದು. ಇನ್ನು ಇದು ಇದ್ದವರು ವಾತ ರೋಗ ಇದ್ದವರು ಎಂದೆಂದೆಂದೆಂದು ಪೂರಿ ಬಜಿ ದ್ವಾಶಂಕರು ಮುಟ್ಟಕ್ಕೆ ಹೋಗ್ಬಾರ್ದು. ನಮ್ಮ ಮಂದಿ ಹೆಂಗೆ ಅಂತಂತಂದ್ರೆ ಸಾಯವಲ್ಲಿಬೇಕು ನಾವು ತಿಂದ ಸಾಯ್ತೀವಿ ಅಂತಾರೆ. ಇನ್ನೇನು ಆಡೋಕ್ಕಾಗತ್ತಿ, ತಿಂದ ಸಾಯ್ತೀವಿ. ಯಾವನೋ ಒಬ್ಬ ಡಾಕ್ಟರ್ ಅಂತೆಕ್ಕೆ ಹೋದಂತ, ಯಾಕೆ ಬಂದೀನಿ ಹೇಳ್ರಿ ನಿಮ್ಮ ಅಂತೆಕ್ಕೆ ಅಂದಂತ, ಜಡ್ಡು ಬಂದೈತಿ ಅದಕ್ಕೆ ಬಂದೀನಿ. ನೀವೇನು ಮಾಡ್ತೀರಿ, ಒಂದಿಟ್ಟು ಔಷಧ ಕೊಟ್ಟು ಹಗರನ್ನೋ ಔಷಧ ಕೊಡ್ರಿ ಅಂದಂತ. ಹಗರಂದ ಕೊಡ್ತೀನಿ, ನಾ ಏನೋ ಔಷಧ ಹಗರಂದ ಕೊಡ್ತೀನಿ, ನೀ ಮಾತ್ರ ಹಗರಂದ ತೊಗೋಬೇಕು ನೋಡು, ವಾಜ್ಯ ಆದದ್ದು ತೊಗೋಬೇಡ ಅಂತ ಹೇಳಿದಂತ ಡಾಕ್ಟ್ರ್. ವಾಜ್ಯ ಆದದ್ದು ತೊಗೊಂಡೆ ಅಂದ್ರೆ ಮತ್ತೆ ಹೆಚ್ಚಾಕೈತಿ ನೋಡಿ ಕಪ ಅಂದಂತ. ತೋರ್ರಿ ಹಗರಂದ ತೊಗೊತೇನೆ ಅಂದಂತ. ಹೊರಗೆ ಬಂದಂತ ಚಲೋ ಬಜಿ ಕರಿಯಾಕತ್ತಿದ್ರಂತ ಅಂಗಡಿಯಾಗ. ಹಗರಂತ ಹೇಳ್ಯಾನಲ್ಲ ಡಾಕ್ಟರ್, ಇವು ತೇಲಾಕತ್ತಾವು. ಮತ್ತು ಹಗರದವಲ್ಲ ಇವು, ತೇಲಾಕತ್ತಿಲ್ಲನ. ಅವನ್ನ ತಿಂದಂತ ಹಗರ್ಕ ಎತ್ತೆ ಬಿಟ್ರಂತ. ಏನು ಮಾಡಿಬಿಟ್ರಂತ, ಹಗೂರ್ಕ ಎತ್ತಿಬಿಟ್ರಂತ. ಅದಕ್ಕೆ ಮನುಷ್ಯ ಆಹಾರದೊಳಗೆ ಕಂಟ್ರೋಲ್ ಇಲ್ರಿ. ನಾಲಿಗೆಯ ಕಟ್ಟಿದವನು ಕಾಲನ್ನು ಗೆದ್ದಿಹನು, ಸರ್ವಜ್ಞ ಹೇಳ್ತಾನೆ ನೋಡ್ರಿ. ನಾಲಿಗೆಯ ಕಟ್ಟಿದವನು ಕಾಲನನ್ನು ಗೆದ್ದಿಹನು, ನಾಲಿಗೆಯ ರುಚಿಗೆ ಸೋತವನು ಕಾಲನಿಂದ ಒದ್ದಿಸಿಕೊಂಡು ಸಾಯುವನು ಸರ್ವಜ್ಞ ಅಂತ ನೋಡಿ. ಎಂಥ ಅದ್ಭುತ. ಯಾವ ನಾಲಿಗೆ ಕಟ್ಟಿರ್ತಾನ ಅವ ಸಾವನ್ನು ಜಾಡಿಸಿ ಒದಿತಾನಂತ, ಬಂದರವ ನೀನು ನೋಡ್ತೀನಂತಾನಂತ. ಯಾಕೆ ನಾಲಿಗೆ ಕಟ್ಟ್ಯಾನ. ನಾಲಿಗೆ ಕಟ್ಟಿಂದಂದ್ರೆ ಮುಗಿದು ಹೋತ, ಅರ್ಧ ರೋಗ ಆದವನ. ನಾಲಿಗೆ ಕಟ್ಟಿದವನ ಹಂತ್ಯಕ್ಕೆ ಕಾಲು ಹತ್ತಿರ ಬರೋದಿಲ್ಲಂತ. ಕಾಲ ಅಂದ್ರೆ ಯಮ ಅಂದ್ರೆ ಸಾವು ಅಂತ, ಮರಣ ಅಂತ ಅರ್ಥ. ಅದು ಹತ್ತಿರ ಬರೋದಿಲ್ಲಂತ. ಯಾವ ನಾಲಿಗೆ ಮೇಲೆ ಹಂಗೆ ತಾಸಿಗೂ ಮೆತ್ತಗೆ ಹಂಗೆ ಚಪ್ರಸಿದ್ಧ ಅದು ಒಳಗಂತಿರ್ತದಂತ. ಚಪ್ರಸ ಮಗ ನಾವು ಒಯ್ತೀನಿ ಒಂದಿನ ಚಪ್ರಸ್ಕೊಂಡು ಅಂತಿರ್ತದಂತ. ನೀ ಹೆಂಗೆ ಚಪ್ರಸ್ತಿ ಹಂಗಾಗಿ ನಾನು ಚಪ್ರಸ್ಕೊಂತಾನು ಹೋಯ್ತೀನಿ ಅಂತ ಹೇಳ್ತಿರ್ತಂತ. ಅದಕ್ಕೆ ಸಣ್ಣ ಮಕ್ಕಳಿಗೆ ದಯಮಾಡಿ ಕೈ ಮುಗುತ್ತೀನಿ, ಈ ಕುರ್ಕುರಿ ಪಿಜ್ಜಾ ಪಾನಿ ಬರ್ಗರ್ ತಿನ್ಸಕ್ಕೆ ಹೋಗ್ಬೇಡ್ರಿ. ಅದರಿಂದ ಬ್ರೈನ್ ಟ್ಯೂಮರ್ ಆಕತಿ, ಕರಳಿನ ಕ್ಯಾನ್ಸರ್ ಬರ್ತೈತಿ. ಇದು ನಾ ಹೇಳೋದಿಲ್ಲ, ವಿಜ್ಞಾನ ಹೇಳಕತ್ತೈತಿ. ಏನು ನೋಡ್ಬೇಕು, ಆ ಹುಡುಗರ್ನೆಲ್ಲರ ಇಂಥ ಪ್ರವಚನ ಕರ್ಕೊಂಬಂದ್ರಿಲ್ಲ, ಅಲ್ಲಿ ಅಂಗಡಿಯಾಗಿನೂ ಎರಡು ಹರಿಸಿ ತೊಂಡ ಬರೋದು, ಅವ್ರ ಕೈ ಕೊಟ್ಟ ಬರೋದು. ಅವು ಹಂಗೆ ತನದು ಹಂಗೆ ತಿಂದದ್ದು ಏನಾದಿತ್ತು ಹಣೆ ಬರ. ನಿಮ್ಮ ಭವಿಷ್ಯ ಯಾರ ಮ್ಯಾಗ ನಿಂತತಿ? ಮಕ್ಕಳ ಮ್ಯಾಗ ನಿಂತತಿ. ನಮ್ಮ ಮಕ್ಕಳು ಚಲೋ ಇದ್ರೆ ಸಾಕ್ರಿ ಅಜ್ಜಾರ, ನಮ್ಮ ಮಕ್ಕಳು ಚಲೋ ಇದ್ರೆ ಸಾಕ್ರಿ ಅಂತೀರಿ. ಮತ್ತು ಮಕ್ಕಳ ಸಲುವಾಗಿ ಇಷ್ಟೆಲ್ಲ ಮಾಡಾಕತ್ತೀರಿ. ನಾಳೆ ಅವ ಮಕ್ಕಳು ಅನಾರೋಗ್ಯ ಪೀಡಿತರಾದ್ರಂದ್ರೆ ಏನು ಮಾಡೋರು ನೀವು? ಎದಕ್ಕೆ ಇಷ್ಟೆಲ್ಲ ದುಡಿತೀರಂದ್ರೆ ಮಕ್ಕಳು ಚಲೋ ಆಗಲ್ರಿ, ಇಷ್ಟು ಚಲೋ ಮನೆ ಯಾಕೆ ಕಟ್ಟಾಕತ್ತೀರಿ? ಮಕ್ಕಳಿಗೆ ಇರಲ್ರಿ, ಇಷ್ಟು ಚಲೋ ಯಾಕೆ ಕಲ್ಸಾಕತ್ತೀರಿ? ಮಕ್ಕಳು ಸುಖದಿಂದಿರಲಿ. ಎಲ್ಲರ ಉದ್ದೇಶ ಏನೈತಿ? ನಮಗೆ ತ್ರಾಸ ಆಗೋಲ್ದಕ್ಕೆ ಮಕ್ಕಳು ಸುಖ ಇರ್ಬೇಕಂತೀರಿ. ಮತ್ತು ಮಕ್ಕಳು ಸುಖ ಇರಲಿ ಅಂತ ಬಯಸೋರು, ಮಕ್ಕಳ ಹಿತ ಬಯಸೋರು, ಮಕ್ಕಳಿಗೆ ಯೋಗ್ಯವಾದದ್ದು ಹೊಟ್ಟಿಗೆ ಯಾಕೆ ಕೊಡೋದಿಲ್ಲ ನೀವು? ಈ ಜಗಳ ತೆಗಿತಾವ್ರಿ. ನಾಳೆ ತೊಗೊಂಡು ಅಡ್ಡಾಡ್ರಿ ದವಾಖಾನೆ, ಗೊತ್ತಾಗತ್ತೆ ನಿಮಗೆ. ಅವಾಗ ಈಗ ಗೊತ್ತಾಗೋದಿಲ್ಲ. ನಮ್ಮ ಹುಡುಗ ದಿವ್ಸಕ್ಕೆ 3 ಮ್ಯಾಗಿ ತಿಂತಾನ್ರಿ. ಅವ್ರವ್ ಹೇಳ್ತಿರ್ತಾವೆ ನೋಡ್ಬೇಕು. ಮ್ಯಾಗಿ ತಿಂದು ಮ್ಯಾಗಿ ಹೋಗವ, ದಿವ್ಸಕ್ಕೆ 3 ಮ್ಯಾಗಿ ತಿಂತಿರ್ತಾರಂತವ. ನಮ್ಮ ಹುಡುಗಿಗೆ ಏನೇನೇನು ಸಿಮಿ ಹತ್ತೋದಿಲ್ಲ ರೀ. ದಿವಸ ಪಾನಿಪುರಿ ತಂದ ಕೊಡ್ಬೇಕು, ಬಡಿವಾರ ಮಾಡಿ ಹೇಳ್ತಿರ್ತಾರೆ. ಕಪಾಳಕ್ಕೆ ಬಿಗಬೇಕ್ಯಾಡ. ಒಮ್ಮೆ ಬೇಡಂತ ಒಮ್ಮೆ ಅಳ್ತಾವ, 2ನೇ ಸಲ ಅಳ್ತಾವ. ಮಕ್ಕಳದೊಂದು ಸೈಕಾಲಜಿ ಅಂತ. ನೀವು ಮಕ್ಕಳ ಸೈಕಾಲಜಿ ಒಮ್ಮೆ 2 ಸಲ 3 ಸಲ 4 ಸಲ ಕಾಡ್ತಾವಂತ. ನೀವು ಕೊಡಲಿಲ್ಲ ಅಂದ್ರೆ ಗೊತ್ತಾಕತಿ ಅಂತ. ನಾ ಹತ್ರ ಪ್ರಯೋಜನ ಇಲ್ಲ, ನಮಗವು ಬರೋದಿಲ್ಲ, ಸುಮ್ಮನೆ ಇದ್ದು ಬೀಳಿಸಿ ಅಂತ ತಿಳ್ಕೊಂಡು ಸುಮ್ಮನೆ ಆಗಿಬಿಡ್ತಾವಂತ. ನೀವು ವೈ ಅಂತ ಕೊಟ್ಲೆ ಅಲ್ಲೇ ನೀವು ಕೊಯ್ ಅಂತ ಹೋಗೇ ಬಿಡ್ತೀರಿ. ಅವು ನಾಳೆ ನಿಮ್ಮನ್ನು ವೈ ಅನ್ಸಕ್ಕೆ ನಿಂದಿರ್ತಾವೆ. ಅದಕ್ಕೆ ಮಕ್ಕಳಿಗೆ ಈ ಕಮರಿನ ಪದಾರ್ಥಗಳನ್ನು, ಕರಿದ ಪದಾರ್ಥಗಳನ್ನು, ಬಿಸಿಗಿಟ್ಟು ಪದಾರ್ಥಗಳನ್ನು ಕೊಡಬೇಡ್ರಿ. ಇದರಿಂದ ಬ್ರೈನ್ ಟ್ಯೂಮರ್ ಆಗುತ್ತದೆ, ಕರಳು ಕ್ಯಾನ್ಸರ್ ಆಗುತ್ತದೆ, ಪಿತ್ತಕೋಶ ಭಾವ ಬರ್ತಾವ. ಸಣ್ಣ ಹುಡುಗರು ದವಾಖಾನೆಗೆ ಹೋಗಿ ಬಿದ್ದು ಅಂದ್ರೆ ಯಾರು ನೋಡೋರು ಅವ್ರನ್ನ? ನಿಮ್ಮನ್ನು ಜೋಪಾನ ಮಾಡಲಿ ಅಂತ ಮಕ್ಕಳನ್ನ ಹಡ್ದಿರಿ,
ಅವು ದೊಡ್ಡವಾಗಿ ನಿಮ್ಮನ್ನು ನೋಡಲಿ ಅಂತೇಳಿ ನಾಳೆ ನೀವೇ ಅವಕ್ರನ್ನ ನೋಡೋವಂಗಾದ್ರೆ ಪರಿಸ್ಥಿತಿ ಆರ್ಥಿಕ ಹಾಳಾಗಿ ಹೋಗತಿ, ಮನುಷ್ಯನ ನೆಮ್ಮದಿ ಹಾಳಾಗಿ ಹೋಗತಿ, ಬದುಕು ಹಾಳಾಗಿ ಹೋಗತಿ. ಅದಕ್ಕೆ ಮಕ್ಕಳಿಗೆ ಭಾರತೀಯ ಪರಂಪರೆಯ ಆಹಾರ ಪದ್ಧತಿ ಏನೈತಲ್ಲ, ಆಹಾರ ಪದ್ಧತಿಗಳನ್ನು ಕೊಡ್ರಿ, ಅಂದ್ರೆ ಮಕ್ಕಳು ದಷ್ಟಪುಷ್ಟಾಗಿ ಬೆಳಿತಾವ. ಶೇಂಗಾದ ಉಂಡೆ ಕಟ್ಟಿಕೊಡ್ರಿ, ಎಳ್ಳಿನ ಉಂಡೆ ಕಟ್ಟಿಕೊಡ್ರಿ, ಇಂಥವೆಲ್ಲ ತಿನ್ನಿಸ್ರಿ. ಚಲೋ ಅವು ಬಿಡ್ತಾವ. ಅವು ಚಾಕ್ಲೇಟ್ ಅಂತವು, ಅವು ಚಾಕ್ಲೇಟ್ ತಿಂದು 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 ನೋಡ್ಬೇಕಾ, ಬೇಬಿ ಅಂತ ಬೇಬಿ ಹಲ್ಲು ಎಲ್ಲ ಹುಳಕ್ಕೆ ಹಚ್ಚಿ ಹೋಗಿರ್ತಾವೆ. ನೋಡಿ ಇಟ್ಟಿರ್ತಾವೆ ಹುಡುಗರು ಅವು ಚಾಕ್ಲೇಟ್ ತಿಂದು 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 ಹಲ್ಲಲ್ಲ ಅವು. ಮೊನ್ನೆ 12 ವರ್ಷದ ಹುಡುಗ ಹಲ್ಲಿನ ಸೊಟ್ಟು ಹಾಕೊಂಡ ನಾವು, ನಂಗೆ ನಮಸ್ಕಾರ ಮಾಡಕ್ಕೆ ಬಂದ. ಹಿಂಗೆ ಯಾಕೋ ಅಂದೆ. ಅವ್ರ ಅಪ್ಪ ಹೇಳ್ತಾನೆ, ಜಗ್ಗ ಚಾಕ್ಲೇಟ್ ತಿನ್ನಾವ್ರಿ, ಹಲ್ಲು ಬಿದ್ದು ಬಿಟ್ಟು ಹಲ್ಲಿನ ಸೊಟ್ಟು ಹಾಕ್ಸಿ ನೋಡ್ರಿ. 12 ವರ್ಷಕ್ಕೆ ಹಲ್ಲಿನ ಸೊಟ್ಟು ಮಕ್ಕಳಿಗೆ ಬರ್ತಾವ. ಎಂಥ ಕರ್ಮ ಇದು ಸ್ವಾಮಿ. ಅದಕ್ಕೆ ದಯಮಾಡಿ ನಿಮ್ಮ ಭವಿಷ್ಯ ಚಲೋ ಆಗ್ಬೇಕಂದ್ರೆ, ನಿಮ್ಮ ಮಕ್ಕಳ ಭವಿಷ್ಯ ಚಲೋ ಆಗ್ಬೇಕಂದ್ರೆ ಹೊರಗೆ ಮಾರುವಂಥ ತಿಂಡಿಗಳ ತಿನಿಸಿಗೆ ನಾಲಿಗೆ ಚಟಕ್ಕೆ ದಾಸರಾಗಿ ಶರೀರ ಕೆಡಿಸ್ಕೋಬೇಡ್ರಿ. ಒಮ್ಮಿದು ಕೆಟ್ಟ ಹೋತು ಏನು ಮಾಡಿದ್ರೆ ನಿಮ್ಮ ಅಪ್ಪಗೂ ಕಂಟ್ರೋಲ್ ಬರೋದಿಲ್ಲ ಇದು ನೋಡ್ರಿ. ನಿಮ್ಮನ್ನು ಕಾಡ್ಸಕತ್ತ ಬಿಡ್ತೈತಿ. ಇದಕ್ಕೆ ಸುಖ ಹೆಚ್ಚು ಕೊಡಬೇಡ್ರಿ. ಇದಕ್ಕೆ ಹಿತವಾದದ್ದನ್ನು ಕಲಿಸ್ರಿ, ಮಿತವಾದದ್ದನ್ನು ಕಲಿಸ್ರಿ. ಇದನ್ನು ಕಂಟ್ರೋಲ್ನಾಗ ಇಟ್ಕೊಡ್ರಿ. ಇದನ್ನ ಏನಾರ ಎದ್ವಾ ತದ್ವಾ ನಾಲಿಗೆ ರುಚಿಗೆ, ಬಾಯಿ ರುಚಿಗೆ, ಕಣ್ಣಿನ ರುಚಿಗೆ ನೀವು ಇದನ್ನು ಹರಿಬಿಟ್ರಿ ಅಂದ್ರೆ ಈ ದೇಹ ನಿಯಂತ್ರಣ ತಪ್ತು ಅಂದ್ರೆ ನಿಮ್ಮ ಅಂಡರ್ನ್ಯಾಗ ಬರೋದಿಲ್ಲ. ಶರೀರದ ಆರೋಗ್ಯವನ್ನು ಕಾಯ್ಕೊಂಡವ ಇದ್ದಾಗ ಸ್ವರ್ಗ ಕಾಣ್ತಾನ, ಅದನ್ನು ಕೆಡಿಸಿಕೊಂಡವ ಇದ್ದಾಗ ನರಕವನ್ನು ಕಾಣ್ತಾನ ಅನ್ನುವಂಥ ಮಾತನ್ನು ಆರೋಗ್ಯ ಸೂತ್ರ ಹೇಳ್ತದೆ. ಅದಕ್ಕೆ ದೇಹದ ಆರೋಗ್ಯ ಇತ್ತು ನಮ್ಮಂಥ 1000 ಮಂದಿ ಸ್ವಾಮಿಗಳ ಪ್ರವಚನ ಕೇಳಕ್ಕೆ ಬರ್ತೀರಿ. ಆರೋಗ್ಯ ಕೆಟ್ಟತು ಅಂದ್ರೆ ನಿಮ್ಮನ್ನು ಯಾರು ಕರ್ಕೊಂಡು ಬರೋರು ಇರೋದಿಲ್ಲ. ದಿನ 1000 ಯಾರು ಅಳ್ಬೇಕ್ರಿ ಅಂತೇಳಿ ನೀವು ಬೇಸರಾಗಿ ಬಿಡ್ತೀರಿ. ಅದಕ್ಕೆ ಮೊದಲನೇದ್ದು ಆರೋಗ್ಯದ ಕಡೆ ಗಮನ ಕೊಡಬೇಕು. ಗಮನ ಕೊಡೋದಂದ್ರೇನು ಇದೆ, ಬೇಡಾದ ಪದಾರ್ಥಗಳನ್ನು ತಿನ್ನೋದು ಬಿಟ್ಟುಬಿಟ್ರೆ ಆರೋಗ್ಯ ತಾನೇ ಬರ್ತೈತೆ. ಬೇಡಾದ ಪದಾರ್ಥಗಳನ್ನು ತಿನ್ನೋದು ಬಿಟ್ಟರೆ ಆರೋಗ್ಯ ತಾನೇ ಬರ್ತೈತಿ. ನೀವು ಹಂಗೆ ಚಪ್ಪರಿಸಿದ್ದ ಮತ್ತು ಅದು ರೋಗ ಬರ್ತಾವೆ. ಏನು ಮಾಡಕ್ಕೆ ಬರೋದು. ಇನ್ನು ಕೆಲವರು ಉಪವಾಸ ಅಂತ ಮಾಡ್ತಾರೆ. ಅದರ ಬಗ್ಗೆ ಸಂದರ್ಭ ಬಂದಾಗ ಹೇಳ್ಬೇಕಾಗ್ತದೆ. ಉಪವಾಸ ಮಾಡಿರಿ. ಹೆಂಗೆ ಮಾಡ್ತೀರಿ, ಹೆಂಗೆ ಮಾಡ್ಬೇಕು ಗೊತ್ತಾನು ಉಪವಾಸ. ಒಂದ ಮಾತು, ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರುವುದು. ಉಪವಾಸ ಅಂದ್ರೆ ಮನಸ್ಸನ್ನು ದೇವರ ಧ್ಯಾನದೊಳಗೆ ಇಟ್ಟಿರೋದಕ್ಕೆ ಉಪವಾಸ ಅಂತಾರೆ, ಆಧ್ಯಾತ್ಮಿಕ ಅರ್ಥ. ಇನ್ನು ಎರಡನೇ ಅರ್ಥ ಆರೋಗ್ಯದಾಗ ಉಪವಾಸ ಅಂದ್ರೆ ನೀವು ಎಂದು ಉಪವಾಸ ಮಾಡ್ತೀರಿ, ಉಪವಾಸ ಮಾಡೋ ದಿವಸ ಜಗ್ಗಷ್ಟು ನೀರು ಕುಡ್ರಿ. ಅವತ್ತು ನೀರು ಭಾಳ ಕುಡ್ರಿ. ಮತ್ತಿನ್ನೇನೇನೇನೇನು ತಿನ್ನಕ್ಕೆ ಹೋಗ್ಬೇಡ್ರಿ. ನಿಮಗೆ ನೀರು ಕುಡೀರಿ. ನೀರು ಕುಡಿದ್ರೆ ನಮಗೆ ಹಸಿವು ತಡ್ಕೊಳಕ್ಕಾಗೋದಿಲ್ಲ ಅಂದ್ರೆ ಮಜ್ಜಿಗೆ ಕುಡೀರಿ, ತಿಳಿ ಮಜ್ಜಿಗೆ ಕುಡೀರಿ. ಇಲ್ಲ ಲಿಂಬೆ ಹಣ್ಣು ಜೇನುತುಪ್ಪದ ರಸ ಕುಡೀರಿ. ಅದನ್ನು ಬಿಡ್ತೀರಿ. ಉಪವಾಸ ಅನ್ನೋದು ಮಧ್ಯಾಹ್ನ ಅವಲಕ್ಕಿ ತಿನ್ನೋದು. ನೋಡ್ರಿ ಎಷ್ಟು ಉಪೇದ್ವ್ಯಾಪಿತನ ಇದು. ಅದು ಮತ್ತೊಟ್ಟು ಬೆಂಕಿ ಹಾಕಿದಂಗನ ಅದು ಹದಿಗಡ ಸಕ ತಿನ್ನೋದು ನೀವು. ಮತ್ತು ಸಂಜೆ ಮುಂದೆ ಒಂದತ್ತು ಅನ್ನೋದು ಬಿಡೋದಿಲ್ಲ, ಮತ್ತು ತಾಸಿಗೊಮ್ಮೆ ನುಂಗೋದು ಬಿಡೋದಿಲ್ಲ. ಒಂದತ್ತು ಅನ್ನೋದು ಬಿಡೋದಿಲ್ಲ. ನಮ್ಮಲ್ಲಿ ಒಂದು ಹಾಡು ಬರೆದಿದ್ದ, ಒಪ್ಪತ್ತೊಪ್ಪತ್ತು ಅಂತಾರ ಕುಪ್ಪತ್ತಾಗೊಂಡು ತಿಂತಾರ ಅಂತೇಳಿ. ಒಪ್ಪತ್ತು ಅನ್ನೋದಂತ. ಉಪವಾಸ ಅಂದ್ರೆ ಏನು ಮುಟ್ಟಬಾರ್ದು. ಬರೀ ನೀರಷ್ಟೇ ಕುಡಿಬೇಕು. ಯಾಕೆ ನೀರು ಕುಡಿಬೇಕಂದ್ರೆ ಈ ಶರೀರ ಇದೇನೈತಲ್ಲ ಶರೀರ, ನಾವು ಸಣ್ಣವರಿದ್ದಾಗ ಹಾಡ್ತಿದ್ರು, 2 ಗಾಲಿಯ ಮೇಲೆ ತಿರುಗತೈತೆ ಈ ಶರೀರ ಅನ್ನೋದೊಂದು ಮೋಟಾರ್ ಅಂತ. ನೋಡ್ರಿ ಎಷ್ಟು ಚಂದ ಹಾಡ್ಯಾರ. 2 ಗಾಲಿ ಮೇಲೆ ತಿರುಗ್ತೈತೆ ಅಂತಿದ್ದು ಶರೀರ, ಇದೊಂದು ಮೋಟಾರ. ಇದಕ್ಕೆ ಆತ್ಮನ್ನ ಒಬ್ಬ ಡ್ರೈವರ, ಮನಸ್ಸನ್ನ ಕಂಡಕ್ಟರ್. ನೋಡ್ರಿ ಭಾಳ ಚಂದ ಹೇಳ್ತಾರೆ ಇದನ್ನು. ಮನಸ್ಸನ್ನವನ್ನ ಕಂಡಕ್ಟರ್ ಅಂತ, ಆತ್ಮನ್ನ ಡ್ರೈವರ್ ಅಂತ. ಇನ್ನು ಪ್ಯಾಸೆಂಜರ್ ಯಾವ? ಮತ್ತು ಬಸ್ ಐತೆ ಅಂದ್ರೆ, ಗಾಡಿ ಐತೆ ಅಂದ್ರೆ ಹತ್ತಿರಬೇಕಲ್ಲ. ಕಣ್ಣಪ್ಪ, ಕಿವ್ಯಪ್ಪ, ಮೂಗಪ್ಪ, ನಾಲ್ಗೆಪ್ಪ, ಚರ್ಮಪ್ಪ 5 ಮಂದಿ ಪ್ಯಾಸೆಂಜರ್ ಅಂತೀವಿ. ಈ ಪ್ಯಾಸೆಂಜರಿಗೆ ಹೇಳ್ಯಾನಂತವ ಆತ್ಮನ್ನು ಡ್ರೈವರ್. ನೋಡ, ನಮ್ಮ ಬಸ್ಸಿನಾಗಿರೋ ಕಂಡಕ್ಟರ್ ಭಾಳ ಸುಮಾರು ಅದಾನ. ಎಷ್ಟು ಸುಮಾರು ಅದಾನಂದ್ರೆ ಅವ ಒಂದು ದಿನ ಅವನ ಹಣೆ ಬಾರದಾಗ ಚಲೋ ಬಾಳೆ ಮಾಡಿ ಗೊತ್ತಾಯಿಲ್ಲ ಅವಂಗೆ. ಚಲೋ ಜಾಗದಾಗ ಸೀಟಿ ಹೊಡೆದು ಗೊತ್ತಾಯಿಲ್ಲ ಮಗ್ಗ. ಅವ ಎಲ್ಲರ ಸೀಟಿ ಹೊಡೆದು ನೀವು ಇಳಿಬೇಡ್ರಿ. ಡೈರೆಕ್ಟ್ ನಿಮ್ಮನ್ನ ಮನೆಯಿಂದ ಬಸವಣ್ಣನ ಗುಡಿ ಹಿಂದೆ ತೊಗೊಂಡು ಹೋಗ್ಕಿನ, ಅಲ್ಲೇ ಕರ್ಕೊಂಡು ಹೋಗ್ತೀನಿ. ಅಲ್ಲೇ ಹೋಗಿ ಕುಂತು ಬಿಡ್ರಿ ನೀವು. ಜನ್ಮ ಪಾವನ ಆಕೈತಿ ನಿಮ್ಮದು. ಇವು ದೊಡ್ಡ ಸ್ಥಾನ ಮಾಡಿ ಹತ್ತಿದ್ವು ಅಂತ. ಅವು ಬೇಕಾದಂಗೆ ಸೀಟಿ ಹೊಡಿಲಾಳ, ನಾವು ಇಳಂಗೆ ಇಲ್ಲ ಅಂದ್ವಂತ. ಹತ್ತಿ ಕುಂತವಂತ. ಇದು ಬಸ್ ಪಾಪ ಕಂಡಕ್ಟರ್ ಆತ್ಮನು ಡ್ರೈವರ್ ಹೊಡ್ಯಾಕತ್ನಂತ. ಹೋಲಿ ಬಿಡು ಕುಂತಾವ. ಇವನು ತೊಗೊಂಡು ಹೋಗಿ ಮುಕ್ತಿ ಅನ್ನುವಂಥ ಕೈಲಾಸಕ್ಕೆ ಹೋಗಿ ಬಿಟ್ಟು ಬಿಡೋನು, ಇವನು ಶರಣರ ಪಾದಕ್ಕೆ ಹೋಗಿ ಮುಟ್ಟಿಸೋನಂತ ಹೊಡ್ಕೊಂಬರಕತ್ನಂತ ಆತ್ಮನು ಡ್ರೈವರ್. ಇವು ಮನಸ್ಸನ್ನು ಕಂಡಕ್ಟರ್ ಏನು ಮಾಡಿದಂತ, ದಾರ್ಯಾಗ ಬರಬೇಕು ಇನ್ನೇನು ಹೋಗಬೇಕು ಪ್ರವಚನಕ್ಕೆ ಅನ್ನತ್ಲೆ ಧಾರಾವಾಹಿ ಬಂತಂತ ಕಣ್ಣನ್ನು ಪ್ಯಾಸೆಂಜರ್ ನೋಡ್ತಂತ ಮನಸ್ಸನ್ನು ಕಂಡಕ್ಟರ್ ಸೀಟಿ ಹೊಡೆದ ಬಿಡುತ್ತೆ. ಸೀಟಿ ಹೊಡೆದು ಬಿಟ್ರೆ ಕಣ್ಣು ನೋಡ್ತಲ್ಲ. ಕಣ್ಣು ನೋಡಿದ ಮೇಲೆ ಇವೆಷ್ಟು ಸುಮಾರು ಅದಾವ ಅಂದ್ರೆ ಒಂದ ಮನೆಯಾಗಿನ ನೆಗಣ್ಯಾರ ಇದ್ದಂಗೆ ಅಂತೀವಿ. ಯಾವುದು ಒಂದಕ್ಕೊಂದು ತಾಳ ಇರೋದಿಲ್ಲ ಅಂತೀವಿ. ಒಂದು ಇಳಿದ್ರೆ 9 ಮಾಡಕ್ಕೆ ನಿಂದಿರ್ತಾವಂತ. ಇದು ಇಳಿತಿಲ್ಲ. ಯಾಕೆ ನೀ ಆಟ ನೋಡವನು ನನಗೆ ಕೇಳವ, ಅದು ಕಿವಿನೂ ಇಳಿತೈತಿ ಅಂತ.
ಕಿವಿ ಇಳಿದ್ರೆ ಮೂಗು, ನಾ ಏನು ಕಮ್ಮಿ, ನಾನು ನಿಮ್ಮ ಅಪ್ಪ ಅಂತ ತಿಂತ ನೋಡಿ. ನಾಲಿಗೆ ನಾನು ಇಳ್ತೀನಿ, ಒಂದು ಇಳಿದ್ರೆ 4 ಇಳಿತಾವಂತೀವು, ಒಂದು ಇಳಿದ್ರೆ 4 ಇಳಿದು ಬಿಡ್ತಾವಂತ. ಪಾಪ ಮತ್ತು ಇಳಿದು ಆದ್ಮೇಲೆ ಅವ ಆತ್ಮನೋ ಕಾಯ್ತಾನಂತ. ಈಗ ಬರ್ತಾವ, ಈಗ ಬಂದು ಹತ್ತಾವ ಗಾಡಿ, ಈಗ ಬಂದು ಹತ್ತಾವ ಗಾಡಿ, ಇವೇನು ಬಂದು ಹತ್ತಲಿಲ್ಲಂತ. ಇವು ಮನಸ್ಸನ್ನು ಕಂಡಕ್ಟರ್ನ ಮಂಗ್ಯಾನ ಮಾತು ಕೇಳಿ ಮಾಡಬಾರ್ದು ಮಾಡಿ, ನೋಡಬಾರ್ದು ನೋಡಿ, ಕೇಳಬಾರ್ದು ಕೇಳಿ, ಮುಟ್ಟಬಾರ್ದು ಮುಟ್ಟು, ತಿನ್ನಬಾರ್ದು ತಿಂದು ಮುಟ್ಟಿಲಿಲ್ಲಿ ಇವು ಶಿವಪುರ ಹೋಗ್ಯಾವ ಯಮನಪುರಕ್ಕಂತ ನೋಡ್ರಿ. ಎಲ್ಲಿಗೆ ಹೊಕ್ಕವಂತೀವೋ ಎಲ್ಲಿಗೆ ಹೊಕ್ಕವಂತೀವೋ ಹೋಗ್ಯಾವ ಇವ ಯಮನಪುರ. ಕೆಲವು ನಾಲಿಗೆ ಸುಖದಾಗ ಬಿದ್ದು ಯಮನಪುರಕ್ಕೆ ಹೋದು, ಕೆಲವು ಕಣ್ಣಿನ ಸುಖದಾಗ ಬಿದ್ದು ಯಮನಪುರಕ್ಕೆ ಹೋದು, ಕೆಲವು ಕಿವಿ ಸುಖದಾಗ ಬಿದ್ದು ಯಮನಪುರಕ್ಕೆ ಹೋದು, ಕೆಲವರು ನಾಸಿಕದ ಸುಖಕ್ಕೆ ಬಿದ್ದು ಯಮನಪುರಕ್ಕೆ ಹೋದು, ಕೆಲವು ಚರ್ಮದ ಸುಖಕ್ಕೆ ಬಿದ್ದು ಯಮನಪುರಕ್ಕೆ ಹೋದು. ಒಂದಕ್ಕೆ ಬಿದ್ರನ ಇಷ್ಟಾಕೊಂದ ಆಕತಿ, ಇನ್ನು 5ಕ್ಕೆ ಬಿದ್ದರೆ ಏನಾಗಕ್ಕಿಲ್ಲ. ಅದಕ್ಕೆ ಈ ಪಂಚ ಜ್ಞಾನೇಂದ್ರಿಯಗಳೇನದಾವಲ್ಲ, ಇವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ ವಿಷಯಗಳನ್ನು ಬೆನ್ನತ್ತಿ ಹೊಕ್ಕವಂತ. ಇವುಗಳು ಹೋಗೋ ಜಾಗದೊಳಗೆ ಕಣ್ಣಿಗೆ ರೂಪ ಯಾವುದು ಕೊಡ್ಬೇಕಂದ್ರೆ ಕಂಗಳಿಗೆ ಶೃಂಗಾರ, ಗುರು ಹಿರಿಯರ ನೋಡುವುದು, ಅಂಗೈ ಒಳಗಿನ ಲಿಂಗವ ನೋಡುವುದು. ಎಷ್ಟು ಚಂದ ಬರೀತಾರೆ ನೋಡ್ರಿ. ಕಣ್ಣಿನ ಸೂತಕ್ಕೆ ಹೋಗ್ಬೇಕಂದ್ರೆ ಏನು ಮಾಡ್ಬೇಕಂತ? ಗುರುವಿನ ನೋಡ್ಬೇಕಂತ, ಲಿಂಗವನ್ನು ನೋಡ್ಬೇಕಂತ, ಹಿರಿಯರನ್ನು ನೋಡ್ಬೇಕಂತ. ಅಂದಾಗ ಕಣ್ಣಿನ ಸೂತಕ್ಕೆ ಹೋಗತ್ತಂತ. ಕಿವಿಗಳ ಸೂತಕ್ಕೆ ಯಾವಾಗ ಹೋಗತಿ? ಕಿವಿಯ ಪಾಪ ಯಾವಾಗ ಹೋಗತಿ? ಮಹಾತ್ಮರ ನುಡಿಗಳನ್ನು ಕೇಳ್ಬೇಕಂತ, ಮಹಾತ್ಮರ ನುಡಿಗಳನ್ನು ಕೇಳ್ಬೇಕಂತ ನೋಡ್ರಿ. ಚರ್ಮದ ಸೂತಕ್ಕೆ ಯಾವಾಗ ಹೋಗತಿ? ಗುರುಲಿಂಗ ಜಂಗಮರನ ಪಾದದಿಂದ ಸ್ಪರ್ಶ ಮಾಡ್ಬೇಕಂತ, ಮಹಾತ್ಮರನ್ನ ಮುಟ್ಟಬೇಕಂತ ಕೈಯಿಂದ, ಸತ್ಪಾತ್ರಕ್ಕೆ ದಾಸೋಹ ಮಾಡ್ಬೇಕಂತ, ಒಳ್ಳೆಯ ಕಾರ್ಯಗಳ ನಡೆದಲ್ಲಿ ಹೋಗಿ ಕೈಯಿಂದ ಕೆಲಸ ಮಾಡ್ಬೇಕಂತ, ಕೈಗಳ ಸೂತಕ್ಕೆ ಹೋಗತ್ತಂತ. ನಾಲ್ಗಿ ಸೂತಕ್ಕೆ ಯಾವಾಗ ಹೋಗತಿ? ನಾಲ್ಗಿಯಿಂದ ಕೊಂಡಾಡ್ಬೇಕಂತವನು. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಕಿವಿಯೊಳಗ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಘ ನಿಮ್ಮ ಚರಣ ಕಮಲದೊಳಗ ಆನು ತುಂಬಿ. ಪಾಪ ಅವ್ರು ಅನಿಸ್ತಿರ್ತಾರೆ, ಶಿವನೇ ಬಸವ, ಬಸವ ಶಿವನೇ. ಯಾರು ಅನ್ನಂಗೆ ಇಲ್ಲ ನೋಡ್ರಿ. ಯಾಕೆ ಅನ್ಬೇಕ್ರಿ ಸ್ವಾಮಿಗಳೇ? ಹರಕತ್ತಾಗೈತಿ ನಮಗೆ, ನಿಮ್ಮನೆ ಯಾಕೆ ಕರೆಸಿರಿ ಅಂತೀರಿ ನೀವು? ನಾವು ಅಂತೀವಿ ಬಿಡ್ರಿ, ಎಲ್ಲಿ ಮಠ ನೀವು ನಿಮ್ಮ ಊರದ್ದು ಯಾವಾಗೈತಿ ಇಲ್ಲಿ ಮಠ ಅಂತೀವಿ. ಮುಂದೆ ಅನ್ನಂದ್ರೆ ನಾವು ಯಾಕೆ ಅನ್ನಕ್ಕೆ ಹೋಗ್ತೀವಿ, ಮತ್ತು ಬೇರೆ ಊರಾಗ ಅಂತೀವಿ ನಾವು. ಅನ್ಬೇಕು. ನಾಲ್ಗಿ ಸೂತಕ್ಕೆ ಯಾವಾಗ ಹೋಗತ್ತೆ ಗೊತ್ತನ? ನಾಲ್ಗಿಯಿಂದ ನೀವು ಯಾರಿಗಾರ ಬೇದಿದ್ರೆ, ಏನಾರ ಮಾಡಿದ್ರೆ, ತಿಂತಿದ್ರೆ ಅದ್ರ ಪಾಪ ಯಾವಾಗ ಹೋಗತ್ತೆ ಅಂದ್ರೆ ಆ ನಾಲ್ಗಿ ಮೇಲೆ ಗುರುವಿನ ನಾಮಸ್ಮರಣೆ ಮಾಡಿದಾಗ, ಪರಮಾತ್ಮನ ನಾಮಸ್ಮರಣೆ ಮಾಡಿದಾಗ ನಾಲ್ಗಿ ಸ್ವಚ್ಛಕತ್ತೆ ಅಂತ ನೋಡಿ. ಕಣ್ಣಿನ ಕಸ ಯಾವಾಗ ಹೋಗತ್ತೆ ಅಂದ್ರೆ ಕಣ್ಣಿನಿಂದ ನೋಡಬಾರದು ನೋಡಿದ್ರೆ ಕಣ್ಣಿನ ಪಾಪ ಯಾವಾಗ ಹೋಗತ್ತೆ ಅಂದ್ರೆ ಅಂಗೈ ಒಳಗಿನ ಲಿಂಗವನ್ನು ನೋಡಿದಾಗ, ಗುರುಲಿಂಗ ಜಂಗಮರನ್ನ ನೋಡಿದಾಗ, ಗುರು ಹಿರಿಯರನ್ನು ನೋಡಿದಾಗ ಹೇಳಂಗಿಲ್ಲ, ಅಯ್ಯ ನಿಮ್ಮಗಳ ಕಂಡು ಎನ್ನ ಕಂಗಳ ಸೂತಕ ಹೋಯಿತಯ್ಯ. ಎಷ್ಟು ಚಂದ ಬರೀತಾರೆ ನೋಡ್ರಿ ವಚನಗಳು. ನಿಮ್ಮಗಳ ನೋಡಿ ನೋಡಿ ಎನ್ನ ಕಂಗಳ ಸೂತಕ ಹೋಯಿತಯ್ಯ, ನಿಮ್ಮಗಳ ನುಡಿಗಳ ಕೇಳಿ 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 ಎನ್ನ ಕಿವಿಗಳ ಪಾಪ ಹೋಯಿತಯ್ಯ, ನಿಮ್ಮಗಳ ಮುಟ್ಟಿ 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 ಎನ್ನ ಚರ್ಮದ ಪಾಪ ಹೋಯಿತಯ್ಯ, ನಿಮ್ಮವ ನಾಮವ ಕೊಂಡಾಡಿ 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 ಎನ್ನ ಭವಬಂಧನಗಳು ದೂರ ಆದವಯ್ಯ, ಇನ್ನೆನಗೆ ಯಾವುದರ ಭಯವಿಲ್ಲವಯ್ಯ. ಹಂಗಾಗ್ಬೇಕಂತ ಮನುಷ್ಯ. ಹಿಂಗಾಗ್ಬೇಕಂದ್ರೆ ಏನು ಮಾಡ್ಬೇಕು? ಕಣ್ಣು ಶುದ್ಧ ಆಗ್ಬೇಕಂದ್ರೆ ಏನು ಮಾಡ್ಬೇಕು? ಕಿವಿ ಶುದ್ಧ ಆಗ್ಬೇಕಂದ್ರೆ ಏನು ಮಾಡ್ಬೇಕು? ನಾಲಿಗೆ ಶುದ್ಧ ಆಗ್ಬೇಕಂದ್ರೆ ಏನು ಮಾಡ್ಬೇಕು? ಪಂಚ ಜ್ಞಾನೇಂದ್ರಿಯಗಳು ಶುದ್ಧ ಆಗ್ಬೇಕಂದ್ರೆ ಏನು ಮಾಡ್ಬೇಕು? ಇಂಥ ಜಾಗದಾಗ ಬಂದು ಕುಂದಿರ್ಬೇಕು. ಅವ್ರು ಅನಿಸಿದಾಗ ಪ್ರಾರ್ಥನೆ ಅನ್ನಬೇಕು, ಮಹಾತ್ಮರನ್ನು ಕಣ್ಣೀಲೆ ನೋಡಬೇಕು, ಲಿಂಗವನ್ನು ಕಣ್ಣೀಲೆ ನೋಡಬೇಕು, ಗುರು ಹಿರಿಯರನ್ನು ಕಣ್ಣೀಲೆ ನೋಡಬೇಕು. ನಾಲಿಗೆಗೆ ಪಾದೋದಕ ಪ್ರಸಾದದ ಸವಿ ಕಲಿಸ್ಬೇಕಂತ, ಹೊಲಸು ರುಚಿಗಳನ್ನು ಕಲಿಸ್ಬಾರ್ದಂತ, ಚರ್ಮಕ್ಕೆ ಮಹಾತ್ಮರ ಪಾದ ಸ್ಪರ್ಶದ ರುಚಿ ಕಲಿಸ್ಬೇಕಂತ, ಲಿಂಗದ ಸ್ಪರ್ಶ ಆಗ್ಬೇಕಂತ. ಯಾವುದ್ಯಾವುದರ ಸ್ಪರ್ಶ ಮಾಡಿಬಿಟ್ರೆ ಇದಕ್ಕೆ ಬರಬಾರ್ದ ಪಾಪಗಳು ಬರ್ತಾವಂತ, ಬರಬಾರ್ದ ರೋಗಗಳು ಬರ್ತಾವಂತ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಇಷ್ಟು ಮಾಡಿಬಿಟ್ರೆ ಜೀವನ ಪಾವನಾಗಿ ಹೋಗತ್ತಂತ. ನಮಗೆ ಇಷ್ಟ ಮಾಡೋಕ್ಕಾಗೋದು, ನಮಗೆ ಇಷ್ಟ ಮಾಡೋಕ್ಕೆ ಬರೋದು. ಶಿವನಾಮವ ಸ್ಮರಿಸೋ ಈ ಭವ ಮಾಲೆಯ ಸ್ಮರಿಸ. ಅವ್ರು ಹಂಗೆ ಹಾಡ್ತಿರ್ತಾರೆ. ಹೊಂಟಿತ್ತಂತ ಅಂತಿಮ ಯಾತ್ರೆ ಹೊಂಟಿತ್ತಂತ. ಮುಂದೆ ಹಂಗೆ ಶಿವನಾಮವ ಸ್ಮರಿಸೋ ಈ ಭವ ಮಾಲೆಯ ಪರಿಹರಿಸೋ, ಇದು 3 ದಿನದ ಸಂತಿ, ಆತ್ಮನ ಕಾಣದೆ ನೀ ಕುಂತಿ, ಬೇಡ ಪರರ ಚಿಂತಿ, ನಾಳೆ ಯಮ ಕೇಳಿದ್ರೆ ಏನಂತಿ ಅಂತ ಹಾಡ್ಕೊಂತ ಹೊಂಟಿದ್ರಂತ. ಒಬ್ಬ ಹುಡುಗ ಅವ್ರ ಅಪ್ಪನ ಕೈ ಹಿಡ್ಕೊಂಡು ಹೊಂಟಿದ್ನಂತ. ಅವ ಮಂದಿ ಬಾಯಿ ನೋಡಾವಂತ, ಅಲ್ಲಿ ಮ್ಯಾಲೆ ಕೂತಿತ್ತಲ್ಲ ಅದ್ರದ್ದೊಂದು ಬಾಯಿ ನೋಡಾವಂತ. ಕೊನೆಗೆ ಆ ಹುಡುಗ ಕೇಳ್ತು, ಎಲ್ಲರೂ ಅನ್ನಕತ್ತಾರ ಅನ್ನವಲ್ಲಿ ಯಾಕಂತ ಕೇಳಿದಂತ. ಆ ಹುಡುಗ ಕೇಳ್ತು, ಎಲ್ಲರೂ ಶಿವನಾಮವ ಸ್ಮರಿಸೋ, ಗುರು ಬಸವೇಶನ ಸ್ಮರಿಸೋ, ಈ ಭವ ಜನ್ಮವ ಪರಿಹರಿಸೋ ಅಂತಾರ, ಮತ್ತು ಅಲ್ಲಿ ಮ್ಯಾಲೆ ಕುಂತಾವ ಯಾಕೆ ಅನ್ನವಲ್ಲಪ್ಪ ಅಂದ್ರೆ ಅವ್ರ ಅಪ್ಪ ಹೇಳಿದಂತ. ಅವಾಗ ಅಂದಿಲ್ಲ, ಈಗೇನಂತದ್ದು ಮುಗದತಿ ಕತಿ ಅಂದಂತ. ಯಾವಾಗ ಅಂದಿಲ್ಲ, ನೆಟ್ಟಿಗಿದ್ದಾಗನ ಅಂದಿಲ್ಲ, ಈಗೇನು ಅನ್ನಕ್ಕೆ ಹೋಗತ್ತದ ಮುಗದತಿ ಕತಿ ಅಂದಂತ. ಹಂಗೆ ನಾಳಿಂದ ಯಾರು ಅನ್ನೋದಿಲ್ಲ, ಅದು ಮುಗಿದ ಕತಿ, ಇವು ಮುಗಿದ ಕತಿ, ಅದು ಮುಗಿದ ಕತಿ, ಇದು ಮುಗಿದ ಕತಿ. ಯಾಕೆ ನಿಮಗೆ ಬಡ್ಕೊತೀನಿ ಅಂದರೆ ಈಗ ಹಲ್ಲಿದ್ದಾಗ ಅಂದ್ಬಿಡ್ಬೇಕಂತ.
ಆಗಲ್ಲ ನಾ ಬರೋಕ್ಕಿಂತ ಮೊದಲು ಅವ್ರು ಒಂದು ಹಾಡು ಹಾಡಕತ್ತಿದ್ರು. ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣ ಅವನಿ ಭೋಗಗಳ ಮಗೆ ತೃಣಗಾಂಬವು. ಮುಳುಗುಂದದ ಬಾಲ್ಯಲ ಮಾಂತೇಶ್ವರ ಪದ್ಯ. ಇಲ್ಲೇ ನಿಮ್ಮ ಎರ್ನಾಳದ ಮಠಕ್ಕೆ ಸ್ವಾಮಿಗಳಾಗಿದ್ದರು ಅವರು, ಮಸೂತಿಯಲ್ಲಿ ಹುಟ್ಟಿದವರು ಬಾಲ್ಯಲ ಮಾಂತೇಶ್ವರಿಗಳು. ಅವ್ರ ಬಗ್ಗೆ ಸಂದರ್ಭ ಬಂದಾಗ ಹೇಳ್ತೀನಿ. ಭಾಳ ದೊಡ್ಡ ತಪಸ್ವಿಗಳು. ಅವರೊಂದು ಮಾತು ಹೇಳ್ತಾರೆ, ಬಾಯಾಗ ಹಲ್ಲು ಗಟ್ಟಿದ್ದಾಗನ ಶಿವ ಶಿವ ಅಂದ್ಬಿಡ್ಬೇಕಂತ. ಒಂದು ವೇಳೆ ಬಾಯಾಗ ಹಲ್ಲು ಬಿದ್ದು ಅಂದ್ರೆ ನೀವು ಶಿವ ಶಿವ ಅನ್ನಕ್ಕೆ ಹೋದ್ರೆ ಅದು ಟಿವ 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 ಅನ್ನಕ್ಕೆ ನಿಂದಿರ್ತದಂಥದ್ದು. ನಾ ಹೇಳೋದಿಲ್ಲ ಇದನ್ನು, ಅವರ ಹೇಳ್ತಾರೆ. ಶಿವ ಶಿವ ಎಂಬುದ ಬಿಡಿಸಿ ಟಿವ ಟಿವ ಎಂಬುದ ಕಲಿಸಿ. ಬಾಲ್ಯಲ ಮಾಂತೇಶ್ವರ ಬರೀತಾರೆ ಇದನ್ನು. ಶಿವ ಶಿವ ಎಂಬುದ ಬಿಡಿಸಿ ಟಿವ ಟಿವ ಎಂಬುದ ಕಲಿಸಿ, ಬವಿಕಾಲ ಮಾರ್ಜಾಲ ನುಣಿಸ ಬಂದೆಯ, ಒನಗಿಳಿಯು ಬಂದೆನ್ನ ಮನಗಿಳಿಯ ಬುದ್ಧಿಯನ್ನು ವಿನಯದಿಂ ಕೆಡಿಸಿ ಹೋಗಲು ಬಂದೆಯ ಅಂಥೇಳಿ ಈ ಮನಸ್ಸು ಈ ಪ್ರಪಂಚದೊಳಗಿರ್ತಕ್ಕಂತಹ ವಿಷಯ ವಸ್ತುಗಳ ಸಂಘ ಮಾಡಿ ಇದು ಹಾಳಾಗಿ ಬಿಡ್ತೈತಂತ, ಇದು ಭವದತ್ತ ಮುಖ ಮಾಡ್ತೈತಂತ. ಅದಕ್ಕೆ ಮನಸ್ಸಿಗೆ ಸಂಕಲ್ಪ ವಿಕಲ್ಪ ಅನ್ನುವಂಥ ಭ್ರಾಂತಿಗಳದಾವಂತ. ಏನದಾವಂತ? ಸಂಕಲ್ಪ ವಿಕಲ್ಪ ಅನ್ನುವಂಥ ಭ್ರಾಂತಿಗಳದಾವಂತ. ಇದಕ್ಕೆ ಸುಖ ಅತಿ ಯಾವ ಉಣಿಸ್ತಾನೆ ನೋಡ್ರಿ, ಹಣೆ ಬಾರ್ಗ ಅಧೋಗತಿ. ಒಟ್ಟ ಇದಕ್ಕೆ ಸುಖ ಉಣಿಸ್ಬಾರ್ದಂತ. ಹರಿಯದ ವಯಸ್ಸಿನಾಗ ಇದನ್ನು ದಣಿಸ್ಬೇಕಂತ, ಇದನ್ನು ದುಡಿಸ್ಬೇಕಂತ, ಇದರಿಂದ ಬೆವರು ಸುರಿಸ್ಬೇಕಂತ. ಮುಪ್ಪಿನ ಕಾಲಕ್ಕೊಳೆ ಸುಖ ಕೊಡ್ತೈತಿ ಅಂತ. ಹರಿಯದ ವಯಸ್ಸಿನಾಗ ಎದ್ವಾ ತದ್ವಾ ಹರಿಗಾಡಿ ಬಿಟ್ರಿ, ಮುಪ್ಪಿನ ಕಾಲಕ್ಕೆ ಅಮಾಸಿ ಹುಣ್ಣಿಮೆ ಎರಡು ಒಂದೇ ದಿನ ಮಾಡಿಸ್ತೈತಿ ಅಂತ ಹೇಳುತ್ತಿತ್ತಲ್ಲ. ಹಿಂಗ್ಯಾಕ ಅಂತಂದ್ರೆ ಮಗ ಉರುನ್ನ ಹೆಂಗೆ ಉರುನ್ನಂದ್ರೆ ಒಂದೇ ದಿನದಾಗನ ಏನು ಬಿಜಾಪುರ ಬಾಗೇವಾಡಿ ಉಳಿ ನಿಂದ್ರಲಾರ್ದಂಗೆ ಉರೋದು ಮಗ. ಈಗ ಮುರ್ಕೊಂಡು ಬಿದ್ದು ನೋಡಿಗಂತ ಅನ್ಸಕ್ಕೆ ಹಚ್ಚಿಬಿಡ್ತೈತದು, ಬೇಸಾಕ ಹಸ್ತೈತದು. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾನು. ಇದಕ್ಕೊಂದು ಈ ಪಂಚ ಜ್ಞಾನೇಂದ್ರಿಯಗಳಿಗೆ, ಪಂಚ ಸುಖಗಳಿಗೆ, ಈ ಶರೀರದ ಸುಖಗಳಿಗೆ ಬಲಿಯಾದವರ ಹಣೆ ಬಾರ ಏನಾಕೈತಿ ಅನ್ನೋದಕ್ಕೆ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಅಂತೇಳಿ ಅಲ್ಲಂಪುರಗಳೊಂದು ವಚನ. ಭಾಳ ಸುಂದರವಾದ ವಚನ. ಅಜ್ಞಾನ ಅನ್ನೋದು ತೊಟ್ಲು ಯಾವುದು? ಈ ಶರೀರನ ಅಜ್ಞಾನದ ತೊಟ್ಲು. ಈ ಅಜ್ಞಾನ ಅನ್ನೋ ತೊಟ್ಟರದೊಳಗೆ ಜೀವಾತ್ಮ ಅನ್ನುವಂಥ ಶಿಶು ಮಲ್ಕೊಂಡೈತಿ. ಭ್ರಾಂತಿ ಅನ್ನುವಂಥ ತಾಯಿ ಜೋಗಳ ಹಾಡಿ ಮನಗಿಸಿಬಿಟ್ಟಾಳೆ. ಇದನ್ನು ಎಚ್ಚರಿಸಾಕ ಒಬ್ಬ ಬರ್ಬೇಕಲ್ಲ, ಗುರು ಬರಬೇಕು. ಆ ಗುರು ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ. ಅವ ಬಂದಾಗ ಎಚ್ಚರ ಆಗಿ ನಾವು ದಡಕ್ಕೆ ಅವನ ಪಾದ ಹಿಡ್ಕೊಂಡ್ವಿ ಅಂದ್ರೆ ಉದ್ಧಾರ ಆಗಿ ಹೋಗಿಬಿಡ್ತೀವಿ ಅಂತ. ಅವ ಬಂದು ಎಬ್ಸಿದ್ರು ನಾವು ಮಲಗಿದ್ವಿ ಅಂದ್ರೆ ಮರಣದ ಬಾಯಿಗೆ ತುತ್ತಾಗಿಬಿಡ್ತೀವಿ ಅಂತ. ಎಷ್ಟು ಸೂಕ್ಷ್ಮ ಹೇಳ್ತಾರೆ ಪ್ರಭುಗಳಂದರೆ, ಇದಕ್ಕೊಂದು ಸುಂದರವಾದ ಕಥೆಯನ್ನು ಉದಾಹರಣೆ ಹೇಳ್ತಾರೆ. ಜ್ಞಾನೆಂಬ ತುಬಾಕಿದಕ್ಕೆ ಮುಂಬತ್ತಿ ಆಗ್ಯದ, ಅಜ್ಞಾನೆಂಬ ಕೊಳ್ಳಿಯಿಂದ ತಾನೇ ಸುಟ್ಟದ, ಇದು ಎಂಥ ಮಾನವ ಜನ್ಮ ಮಾಯೆಗೆ ಸೋತದ, ಅರಿವಿನ ಜನ್ಮಕ್ಕೆ ಬಂದು ಇದು ತನ್ನ ಮರ್ತದ. ಭಾಳ ಅದ್ಭುತವಾದ ಮಾತು, ಕಡ್ಕೊಳ್ಳೋದು ಮಡಿವಾಳಪ್ಪನ ಮಾತಿದು ನೋಡಿ. ರಾತ್ರಿ ಕಂಡ ಬಾವಿನ ಹಗಲು ಕಂಡ ಬಾವಿನ, ಈಗ ಹೇಳ್ತಾರಲ್ಲ ಹಗಲು ಕಂಡ ಬಾವಿ ಯಾವಾಗ ಕಂಡಾರ? ಹಗಲು ಕಂಡಾರ. ರಾತ್ರಿ ಹೋಗಿ ಬಿದ್ರ ಹೋಲ್ಬಿಡು ಕತ್ಲಾಗೈತಿ ಬಿದ್ದಿರ್ಬೋದು ಅಂತ ಅನ್ಬೋದು. ಬಾವಿನ ರಾತ್ರಿ ಕಂಡಾರ, ಹಗಲು ಹೋಗಿ ಬಿದ್ರ ಕ್ಷಮಾನ ಇಲ್ಲ ಅದಕ್ಕೆ. ಯಾಕೆ ಕ್ಷಮ ಇಲ್ಲ? ಹಗಲು ಕಂಡ ಬಾವಿ ರಾತ್ರಿ ಬಿದ್ದರೆ ಕ್ಷಮ ಐತಿ, ಹೋಗಿ ಯಾರ ಎತ್ಕೋಬೋದು. ರಾತ್ರಿ ಕಂಡ ಬಾವಿ ಹಗಲು ಹೋಗಿ ಬೀಳ್ತೈತೆ ಅಂದ್ರೆ ಇವ್ರನ್ನ ಯಾರು ಕ್ಷಮ ಮಾಡ್ಬೇಕು? ಕ್ಷಮ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಷ್ಟು ಸೂಕ್ಷ್ಮ ಐತಿ ಅಂದ್ರೆ, ಈ ಶರೀರ ಅನ್ನೋದ ಒಂದು ಅಂಧಕಾರದ ಪಟ್ಟಣ. ಇದರೊಳಗೆ ಅವಿವೇಕಿ ಅನ್ನುವಂಥ ಜೀವಾತ್ಮ ಅಜ್ಞಾನಿಗೇಡಿ ಮಂತ್ರಿ ಕೈಯಾಗಿ, ಮನಸ್ಸು ಅನ್ನುವಂಥ ಅಜ್ಞಾನಿಗೇಡಿ ಮಂತ್ರಿ ಕೈಯಾಗಿ ಸಿಕ್ಕು ಈ ಪಂಚ ಜ್ಞಾನೇಂದ್ರಿಯಗಳನ್ನುವಂಥ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂತಹ ಈ ವಿಷಯ ವಸ್ತುಗಳನ್ನು ಬೆನ್ನತ್ತಿ ಹೆಂಗೆ ಹಾಳಾಗಿ ಹೊಕ್ಕಾನ ಅನ್ನೋದಕ್ಕೆ ಒಂದು ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾರೆ. ಎಂಥ ದೃಷ್ಟಾಂತ ಕೊಡ್ತಾರಂದ್ರೆ, ಒಂದು ಸುಂದರವಾದ ರಾಜ್ಯ ಇತ್ತು. ಭಾಳ ಸುಂದರವಾದ ಕಥೆ ಇದು, ಕೇಳ್ರಿ ಇದನ್ನು. ಆ ಸುಖ ಬೆನ್ನತ್ತಿ ಹೋದವ್ರ ಹಣೆ ಬಾರಿ ಏನಾಕೈತೆ ಅನ್ನೋದಕ್ಕೆ ಇದೊಂದು ಸುಂದರವಾದ ಕಥೆ. ಭಾಳ ಸುಂದರವಾದ ಸ್ವಾಮಿ ಶಿವಾನಂದರು ಬರೀತಾರೆ ಈ ಕಥೆನ. ಅದ್ಭುತವಾದಂಥ ವ್ಯಕ್ತಿಗಳವರು. ಒಂದು ರಾಜ್ಯ, ಆ ರಾಜ್ಯದೊಳಗೆ ಒಬ್ಬ ಅವಿವೇಕಿ ರಾಜ ಅದನ್ನು ಆಳ್ತಿದ್ದ. ಅವನಿಗೊಬ್ಬವ ಅಜ್ಞಾನಿಗೇಡಿ ಮಂತ್ರಿ ಇದ್ದ. ಮಂತ್ರಿ ಯಾರಿದ್ರು? ಅಜ್ಞಾನಿಗೇಡಿ ಮಂತ್ರಿ ಇದ್ದ. ರಾಜ ಯಾರಿದ್ದ? ಅವಿವೇಕಿ ಇದ್ದ. ಅವ ಏನು ಮಾಡಿದ್ನಂತ, ಎಲ್ಲ ರಾಜ್ಯದವರು ಹಗಲೆತ್ತು ಜೀವನ ಮಾಡ್ತಾರೆ. ನನ್ನ ರಾಜ್ಯದೊಳಗೆ ಹಂಗಿಲ್ಲ, ಹಗಲು ಮಕ್ಕೋಬೇಕು, ರಾತ್ರಿ ಎಚ್ಚರ. ಅವನ ಆಜ್ಞೆ ಇದೆ. ಯಾಕೆ? ಮಂತ್ರಿನೂ ಅಜ್ಞಾನಿಗೇಡಿ, ರಾಜನೂ ಅವಿವೇಕಿ. ಮತ್ತು ನನ್ನ ರಾಜ್ಯದೊಳಗೆ ಯಾವುದಾದ್ರೂ ಒಂದು ವಸ್ತುವನ್ನು ಪರರಾಜ್ಯದವರು ಬಂದು ಒಂದು ದುಗ್ಗಾಣಿ ಕೊಟ್ಟರೆ ಅವ್ರು ಎಷ್ಟು ಕೇಳ್ತಾರೋ ಒಟ್ಟು ವಸ್ತುಗಳನ್ನು ಕೊಡಬೇಕು. ಅವನ ಆಜ್ಞೆ ಇದು. ಅಂಗಡಿ ವ್ಯಾಪಾರಸ್ಥರಿಗೆ ಆಜ್ಞೆ ಮಾಡಿದ್ದವ. ಯಾರಾದರೂ ಪರರಾಜ್ಯದವ್ರು ಬಂದು ಒಂದು ದುಗ್ಗಾಣಿ ಕೊಟ್ಟರಿಲ್ಲ, ಅವ್ರು ನಿಮ್ಮ ಅಂಗಡಿಯಾಗ ಏನು ನೋಡ್ತಾರ, ಅವ್ರ ಶರೀರದಿಂದ ಎಷ್ಟು ಭಾರ ಹೊರ್ತಾರ ಅಷ್ಟು ವಸ್ತು ಅವ್ರಿಗೆ ಕೊಡಬೇಕು ಆಜ್ಞೆ ಮಾಡಿದ್ದೀವ.
ಹಗಲೆತ್ತು ಯಾರು ಎಚ್ಚರಿರಂಗಿಲ್ಲ, ರಾತ್ರಿ ಯಾರು ಮಕ್ಕಳಂಗಿಲ್ಲ. ಇಂಥವ್ರು ಮತ್ತು ದೇಶಕ್ಕೆ ಆಳಕ್ಕೆ ಬಂದ್ರೆ ಮತ್ತೆ ಇನ್ನೇನೈತಿ ನೋಡಿ. ಈ ರಾಜ್ಯಕ್ಕೆ ಇಬ್ಬರು ಗುರು ಶಿಷ್ಯರು ಬರ್ತಾರೆ. ಯಾರು ಬರ್ತಾರೆ? ಇಬ್ಬರು ಗುರು ಶಿಷ್ಯರು ಬರ್ತಾರೆ. ಹಗಲೆತ್ತು ಯಾರ್ಯಾರು ಇರಿದ್ರೆ ಎಲ್ಲರ ಮನೆಗೆ ಕದ ಬಡದು ಬಿಟ್ಟಿರ್ತಾವೆ. ಇವ್ರು ಅಂತಾರೆ, ಇದು ಎಂಥದ್ದು ಮಾರಾಯ, ಯಾರಿಲ್ಲ, ಎಲ್ಲರ ಹೋಗಿಗ್ಯಾರ ನೀವು ಊರು ಮಂದಿ ಅಂದ್ರೆ, ಅವಾಗ ಒಂದಿಬ್ಬರು ಸೇನಾಧಿಪತಿಗಳು ಬರ್ತಾರೆ. ಯಾರು ನೀವು? ನಾವು ಇಂಥವ್ರು ಧರ್ಮ ಪ್ರಚಾರಕರು, ನಾನು ಗುರು, ನನ್ನ ಶಿಷ್ಯ ಇವ. ಹೌದಾ? ನೀವು ಹೊಸಬರಂತ ಕಾಣ್ತೈತಿ, ಇಲ್ಲೇ ಹಗಲೆತ್ತು ಯಾರು ಅಡ್ಡಾಡಂಗಿಲ್ಲ, ಯಾವುದರ ಗುಡಿಯಾಗ ಹೋಗಿ ಮಲ್ಕೋರಿ, ರಾತ್ರಿ ಆದಮೇಲೆ ಹೇಳ್ರಿ, ಅಕಸ್ಮಾತ್ ನೀವು ಹಗಲೆತ್ತು ಯಾರು ಸಿಕ್ಕ್ರಿ ಅಂದ್ರೆ ನಿಮ್ಮನ್ನು ತೊಗೊಂಡೋಗಿ ಬಂದಿ ಕನೆಗೆ ಹಾಕಿಸ್ಬಿಡ್ತಾನೆ ರಾಜ ಅಂತಾರವ್ರು. ಇದೇ ಅಂತ ಕರ್ಮೋ ಇದಂದ್ರೆ ಅವರು. ಇಲ್ಲ, ನಮ್ಮ ರಾಜ ಹಂಗೆ ಆಜ್ಞೆ ಮಾಡ್ಯಾನ, ಹಗಲು ಮಕ್ಕೋಬೇಕಂತ, ರಾತ್ರಿ ಎಚ್ಚರಿರ್ಬೇಕಂತ. ಆಯ್ತಪ್ಪ. ಗುರು ಏನಂತಾನ, ತಮ್ಮ ಈ ರಾಜ್ಯದಾಗ ಇರೋದು ಬೇಡ, ಇಲ್ಲಿಂದ ಹೋಗುನ್ ಬಾ ಅಂತ. ಗುರುಗಳ ಬಂದೀವಿ, ಒಂದಿನ ಇದ್ದರ ಹೋಗುನ್ ತಡ್ರಿ ಅಂತಾರೆ. ಇವ್ರು ಹೋಗಿ ಒಂದು ಗುಡಿ ಒಳಗೆ ಕುಂತಿರ್ತಾರೆ. ಹೊತ್ತು ಮುಳುಗುತ್ತೈತಿ, ಎಲ್ಲರೂ ಬಾಗಲ ತೆಗೆದು ಕಸ ಹೊಡ್ಯಾಕೆ ನಿಂದಿರ್ತಾರೆ. ನೋಡ್ರಿ ಅವ್ರ ಕರ್ಮ ಅಂತದ್ದು ನೋಡ್ರಿ. ಬೆಳಗರದ ಮೇಲೆ ಎದ್ದು ಕಸ ಹೊಡೆದ್ರೆ ಅದೊಂದು ಧರ್ಮ. ಹೊತ್ತು ಮುಳುಗಿದ ಮೇಲೆ ಎಲ್ಲರೂ ಬಾಗಲ ತೆಗೆದು ಕಸ ಹೊಡ್ಯಾಕೆ ನಿಂದಿರ್ತಾರೆ. ವಿಚಿತ್ರ ಆಗ್ತೈತಿ ಇವ್ರಿಗೆ. ಅಂಗಡಿ ಮುಂಗಟ್ಟುಗಳು ಓಫನ್ ಅಕ್ಕಾವು. ಇವ ಅಂತಾನ, ನನಗೆ ಹಸಿವಾಗಿದೆ, ಏನಾದರೂ ತೊಗೊಂಡು ಬರ್ತೀನಿ ಅಂತ ತಿಳ್ಕೊಂಡು ಶಿಷ್ಯ ಅಂತಾನೆ. ಶಿಷ್ಯ ಹೋಗಿ ಒಂದು ಅಂಗಡಿ ಒಳಗೆ ನನಗೆ ಇಂಥ ವಸ್ತು ಬೇಕಾಗೈತೆ ಅಂದ್ರೆ ಅವ ಅಂಗಡಿ ಮಾಲ ಕೇಳ್ತಾನೆ, ನೀವು ಪರರಾಜ್ಯದವ್ರೇನು? ಹೌದು. ಹಾಗಾದರೆ ನಮ್ಮ ರಾಜ್ಯಾಜ್ಞೆ ಇದೆ, ನೀವು ನಮ್ಮ ಅಂಗಡಿ ಒಳಗೆ ಒಂದು ದುಗ್ಗಾಣಿ ಏನು ಕೊಟ್ಟಿರಲ್ಲ, ಇದಕ್ಕೆ ನಿಮಗೆ ಅಂಗಡಿ ಒಳಗೆ ಏನೇನು ಬೇಕೆಲ್ಲ ನೀವು ತೊಗೋಬೋದು ಅಂತ ಹೇಳ್ತಾನೆ. ನಾ ಕೊಟ್ಟಿರೋದು ಒಂದು ದುಗ್ಗಾಣಿ, ಇಷ್ಟಾಕೊಂದ ವಸ್ತು ಹೆಂಗೆ ಕೊಡ್ತೀರ ಅಂದ್ರೆ, ರಾಜ್ಯಾಜ್ಞೆ ಐತಿ, ನೀ ಎಷ್ಟು ಹೊರತಿ ಅಷ್ಟು ತೊಗೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ಇಂಥ ಅವಕಾಶ ಯಾರ ರಾಜ್ಯದಾಗ ಸಿಗ್ತೈತಿ? ಭೂಮಿ ತಲೆ ಮ್ಯಾಗ ಅಂತೇಳಿ ತನಗೆ ಎಷ್ಟು ಹೊತ್ಕೊಳಕ್ಕೆ ಬರ್ತೈತಿ ಊಟ ಹೊತ್ಕೊಂಡು ಬರ್ತಾನೆ. ಗುರು ಕೇಳ್ತಾನೆ, ಇವನ್ನೆಲ್ಲ ಯಾಕೆ ತಂದೆ ಅಂತ ಹೇಳ್ತಾನೆ. ಗುರುಗಳ, ಭೂಮಿ ತಲೆ ಮ್ಯಾಗ ಇಟ್ಟು ಕಡೆ ಅಡ್ಡಾಡೀವಿ, ಇಂಥ ರಾಜ್ಯನ ಎಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಯಾಕೆ? ಒಂದು ದುಗ್ಗಾಣಿ ಇಟ್ಟರೆ ನಮಗೆ ಹೊರಲಾರ್ದಟ್ಟು ಸ್ವಾಮಾನ ಕೊಟ್ಟಾನ್ರಿ ಅವ, ಕಾಯಂ ಇಲ್ಲೇ ಒಂದು ಗುಡಿಸಲ ಹಾಕ್ಕೊಂಡು ಇಲ್ಲೇ ಇದ್ದು ಬಿಡು, ನೀನು ಎಲ್ಲಿ ಹೋಗೋದು ಬೇಡ ಅಂತ ಹೇಳ್ತಾನೆ. ಬೇಡ, ಇವನು ಇಲ್ಲೇ ಬಿಡು, ಮೊದಲು ಈ ರಾಜ್ಯದಿಂದ ಪಲಾಯನ ಮಾಡೋಣ ಬಾ ಅಂತ ಹೇಳ್ತಾರೆ. ನಾವು ಅಲ್ರಿಪ್ಪ ನೀವು ಹೊಕ್ಕಿದ್ರು ಅವ್ರು ಅಂದೇವು ಶಿಷ್ಯ, ನಾ ಇಲ್ಲೇ ಇರ್ತೀನಿ ಅಂದೀವು. ಯಾಕಂದ್ರೆ ಇಟ್ಟಾಕೊಂತ ಪುಗ್ಶೆಟ್ಟಿ ಸಿಗ್ತಾವಂದ್ರೆ ಇನ್ನೆಲ್ಲಿ ಸಿಗಕ್ಕೆ ಸಾಧ್ಯ ಐತಿ, ನಾ ಇಲ್ಲೇ ಇರ್ತೀನಿ ಅಂದೀವು. ಬ್ಯಾಡಲೇ, ಇದು ನಂಜು ಬೆರೆಸಿದ ಸವಿ ಊಟ ಐತಿಲೇ, ಬ್ಯಾಡಲೇ ಅಡ್ನಾಡಿ ಅಂತ ಗುರು ಹೇಳ್ತಾನೆ. ಇಲ್ರಿ ಗುರುಗಳ, ನೀವು ಬೇಕಾದ್ರೆ ಇರ್ತಿದ್ರಿ, ನಾ ಏನು ಬರೋದಿಲ್ಲ, ನಾ ಇಲ್ಲೇ ಇರಾವಂತ. ಆತಪ್ಪ, ನೀನು ಹಣೆ ಬರ ಇದ್ದು ಅನುಭವಿಸ್ ಅಂಥೇಳಿ ಗುರುಗಳು ಅವನು ಬಿಟ್ಟು ಹೋದರು. ಇವ ಶಿಷ್ಯ ದಿನಾ ಹೊತ್ತು ಮುಳುಗಿದ ಮೇಲೆ ಬಜಾರದಲ್ಲಿ ಕ್ಯಾಮಿ ಅರಿವಿ ಹಾಕ್ಕೊಂಡು ಹೋಗಿ ಕುಂದ್ರವ, ದುಗ್ಗಾಣಿ ಬಿಡವ, ಒಂದು ದುಡ್ಡು ಕೊಡವ, ಅಲ್ಲಿರೋ ಬೇಕಾದಂಥ ವಸ್ತುಗಳನ್ನು ತೊಗೊಳವ, ಒಂದು ಚಲೋ ಶೆಡ್ ಹಾಕ್ಕೊಂಡ, ತನಗೆ ಬೇಕಾದಂಥ ವಸ್ತುಗಳನ್ನು ತಂದಿಟ್ಟುಕೊಂಡ, ಆನಂದವಾಗಿ 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 ಎಲ್ಲ ಪುಗುಶೆಟ್ಟಿ ಸಿಗಕತ್ತು ಹೆಂಗಾಗಿಬಿಟ್ಟ ಅಂದ್ರೆ, ಒಳ್ಳೆ ಉಂಡು 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 ತಿಂದು 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 ಕೊಬ್ಬೇರಿದು ಕೋಣದಂಗೆ ಆಗಿಬಿಟ್ಟಿವಿ. ಯಾರು? ಶಿಷ್ಯ. ಸುಖಾನ ಹಂಗೆ ಬಂದುಬಿಡ್ತು ಮೈಗೆ. ನೋಡಿ, ಅಲ್ಲಿ ಆ ರಾಜ್ಯದಲ್ಲಿ ಒಂದು ಪ್ರಸಂಗ ನಡೆದಿತ್ತು. ಏನು ಪ್ರಸಂಗ ನಡೆದಿತ್ತಂದ್ರೆ, ಒಬ್ಬರ ಮನೆ ಗ್ವಾಡೆ ಬಿದ್ದು ಒಬ್ಬ ಮನುಷ್ಯ ಸತ್ತಿದ್ದ. ಅವನನ್ನು ರಾಜನ ಮುಂದೆ ಕರ್ಕೊಂಡು ಹೋಗಿರ್ತಾರೆ. ರಾಜನ ಮುಂದೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮಂತ್ರಿ ಏನು ಹೇಳ್ತಾನೆ, ಇವನಿಗೆ ಗಲ್ಲು ಶಿಕ್ಷೆ ಹಾಕಿರಿ ಅಂತ ಹೇಳ್ತಾನೆ. ಅವ ಅಂತ, ನನಗ್ಯಾಕೆ ಗಲ್ಲು ಅಂತಾನೆ, ನಿನ್ನ ಮನೆ ಗ್ವಾಡೆ ಬಿದ್ದು ಇಂಥ ಒಬ್ಬ ವ್ಯಕ್ತಿ ಸತ್ತಾನ, ಅದಕ್ಕೆ ನಿನಗೆ ಗಲ್ಲು ಅಂದ್ರೆ, ನಂದೇನು ತಪ್ಪ್ರಿ, ಕಟ್ಟೋರು ನಾಟಕ ಕಟ್ಟಲಿಲ್ಲ ಅಂದ್ರೆ ನಾ ಏನು ಮಾಡಲಿ ಅಂತವ ಅಂತಾನೆ. ಹೌದೇನು, ನಿಂದೇನು ತಪ್ಪಿಲ್ಲ, ನೀವು ಹೋಗು, ಯಾವ ಕಟ್ಟ ನೋಡು ಅವನು ಕರ್ಕೊಂಬ ಅಂತ ಹೇಳ್ತಾನೆ. ಹುಡುಕ್ಯಾಡ್ತಾರೆ, ಅವನು ಕಟ್ಟಿದ ಅವ್ನು ಕರ್ಕೊಂಬರ್ತಾನೆ. ನಿನಗೆ ಗಲ್ ಅಂತವ ಅಂತಾನೆ. ನನಗೆ ಯಾಕೆ ಗಲ್ರಿ, ಇಂಥವ್ರ ಮನೆ ಗ್ವಾಡೆ ಬಿದ್ದು ಇಂಥವ್ ಸತ್ತಾನ, ಅದಕ್ಕೆ ನಿನಗೆ ಗಲ್. ನಾ ಏನು ಮಾಡ್ರಿ, ನಾ ಕಟ್ಟೋದು ಚಂದ ಕಟ್ಟಿ, ನೀ ಚಂದ ಕಟ್ಟಿದ್ರೆ ಆ ಗ್ವಾಡೆ ಬೀಳ್ತಿದ್ದಿಲ್ಲ, ನೀ ಎದ್ವಾ ಕಟ್ಟಿದಿ, ಅದಕ್ಕೆ ಅವ ಸತ್ತಾನ, ನಿನಗೆ ಗಲ್. ಇಲ್ರಿ, ನಂದೇನು ತಪ್ಪಿಲ್ಲ, ನಾನು ನೆಟ್ಟಗನ ಕಟ್ತಿದ್ದೆ. ನಾ ಕಟ್ಟೋ ಟೈಮ್ನ್ಯಾಗ ಒಬ್ಬ ಹೆಣ್ಮಗಳು ಕಾಲಿಗೆ ಗೆಜ್ಜಿ ಕಟ್ಕೊಂಡು ಕೈಗೆ ಬಳಿ ಹಾಕ್ಕೊಂಡು ಗಿಲಕ್ ಅಂತ ದಿನಕ್ಕೆ 4 ಸಲ ಮುಂಜಾನೆ ಮಧ್ಯಾಹ್ನ ಸಂಜೆ ಮುಂದೆ ಅಡ್ಡಾಡ್ತಿದ್ಲು. ಆ ಸಪ್ಪಳು ಬರಾಗ ನಾ ಸ್ವಲ್ಪ ಯಾಸ್ ಹಿಂಗೆ ನೋಡಿದಕ್ಕೆ ಗ್ವಾಡಿ ಆಸೆ ಆಗೈತ್ರಿ, ಅದಕ್ಕೆ ಒಂದಿಟ್ಟು ಏನಾರ ಗ್ವಾಡಿ ಹೆಚ್ಚು ಕಡಿಮೆ. ಹೌದನ, ನಿಂದು ಏನು ತಪ್ಪಿಲ್ಲ, ನೀನು ಹೋಗು, ಯಾರು ನೋಡಲ್ಲ ಆಕೆ ಕರ್ಕೊಂಬ. ಆಕೆ ಆ ಊರಿನ ಪಾತ್ರದ ನೃತ್ಯಗಾರ್ತಿಕಿ. ರಾಜರು ನಿನ್ನ ಕರ್ಯಾಕತ್ತಾರ ಅಂದ್ಬಿಟ್ಲಕ್ಕನ ಆಕಿ ಬಹುಶಃ ನಂದು ಡ್ಯಾನ್ಸ್ ಪ್ರೋಗ್ರಾಮ ಇಟ್ಟಾನ ಅಂತೇಳಿ ತಯಾರಾಗಿ ಬರ್ತಾಳೆ ಆಕಿ. ಯಾರು? ಹೆಣ್ಮಗಳು. ಬಂದ್ಬಿಟ್ಲಕ್ಕನ ರಾಜ ಅಂತಾನೆ, ನಿನಗೆ ಗಲ್ಲು ಅಂತ ಹೇಳ್ತಾನೆ. ಇದು ನಸಕ್ಕಂತ ತೆಕ್ಕಿದ. ಯಪ್ಪ, ನನಗೆ ಯಾಕೆ ಗಲ್ಲು, ನಾನು ನೃತ್ಯ ಮಾಡ್ಬೇಕಂತ ಬಂದ್ರೆ ನನಗೆ ಯಾಕೆ ಗಲ್ಲು ಅಂದ್ರೆ, ಇಂಥವ್ರ ಮನೆಗೆ ಗ್ವಾಡೆ ಬಿದ್ದು ಇಂಥವ್ ಸತ್ತಾನ, ಆ ಗ್ವಾಡೆ ಇಂಥವ ಒಬ್ಬ ಕಟ್ಟ್ಯಾನ, ಅವ ಕಟ್ಟುವಾಗ ನೀ ಯಾಕೆ ಹೊಳ್ಳ ಮಳ್ಳ 4 ಸಲ ಅಡ್ಡಾಡಿದಲ್ಲಿ, ಅವನ ದೃಷ್ಟಿ ನಿನ್ನ ಮೇಲೆ ಬಿದ್ದು ಗ್ವಾಡೆ ಯಾಸಿ ಕಟ್ಟ್ಯಾನ, ಅದಕ್ಕೆ ನಿನಗೆ ಗಲ್ ಅಂದ್ರೆ. ಆಕೆ ಮೊದಲ ತಿಳ್ಕೊಂಡ್ಲು, ಇದು ರಾತ್ರಿ ಎಚ್ಚರ ಎಬ್ಸೈತಿ, ಹಗಲೆತ್ತು ಮನಗಿಸೈತಿ, ಇದ್ರ ಮುಂದೇನು ವಾದ ಮಾಡೋದು. ಹಿಂದಿನವ್ರು ಹೆಂಗೆ ಹೇಳಿ ಪಾರಾಗ್ಯಾರ, ನಾನು ಹಂಗೆ ಪಾರಾಗಿ ಹೋಗಿಬಿಡ್ಬೇಕು. ನಂದು ಏನು ತಪ್ಪಿಲ್ರಿಪ್ಪ,
ನಮ್ಮ 3 ಅಕ್ಷಾಲ್ರ ಅಂತೇಕ ಗೆಜ್ಜಿವು ಮೇಲಾಗುಂಡು ಮುರು ಮಾಡಕ್ಕೆ ಹಾಕಿದ್ದೆ. ಅವ ಮುಂಜಾನೆ ಹೋದ್ರೆ ಮಧ್ಯಾಹ್ನ ಬಾ ಅಂತಿದ್ದ, ಮಧ್ಯಾಹ್ನ ಹೋದ್ರೆ ಸಂಜೆ ಮುಂದೆ ಬಾ ಅಂತಿದ್ದ. ನಿಮಗೆ ಗೊತ್ತಲ್ಲ ಬಂಗಾರ ಸಾಮಾನು ಮಾಡಿಸ್ಕೊಂಬರೋದು ಎಷ್ಟು ಕಷ್ಟ ಐತಿ. ದಿವ್ಸಕ್ಕೆ 3 ಸಲ ಅವ ಹೋದ್ರೆ ಮುಂಜಾನೆ ಹೋದ್ರೆ ಮಧ್ಯಾಹ್ನ ಬಾ ಅನ್ನವ, ಮಧ್ಯಾಹ್ನ ಹೋದ್ರೆ ರಾತ್ರಿ ಸಂಜೆ ಮುಂದೆ ಬಾ ಅನ್ನವ. ಅದಕ್ಕೆ ಹೊಳ ಮಳ ಅಡ್ಯಾಡಿನ್ರಿ ಮಹಾರಾಜರ, ನಂದೇನು ತಪ್ಪಿಲ್ಲ. ಹೌದನ, ನಿಂದು ಏನು ತಪ್ಪಿಲ್ಲ, ನೀನು ಹೋಗಂದಕಿ ಕರ್ಕೊಂಬಾರಲಿ ಅವನು ಯಾವ ನೋಡೋ ವಿಷಯ. ಅವ ಬಹುಶಃ ರಾಣಿಯರಿಗೆ ಮುರು ಮಾಡ್ಸಕ್ಕೆ ರಾಜ ಕರ್ದಾನಂತ ತಿಳ್ಕೊಂಡು ಪೆಟ್ಟಿಗೆನ ಹೊತ್ಕೊಂಡ್ಬಂದವ. ಯಾರು ಅವ ಪೆಟ್ಟಿಗೆನ ಹೊತ್ಕೊಂಡ್ಬರ್ತಾನ. ಪೆಟ್ಟಿಗೆ ಹೊತ್ಕೊಂಡು ಬಂದ ಗುಟ್ಲೆಕ್ಕನ ನಿನಗೆ ಗಲ್ಲು ಅಂತಂತಂದ. ಪೆಟ್ಟಿಗೆನ ಕೈ ಬಿಡ್ತದ ಪಾಪ. ನನಗೆ ಯಾಕೆ ಗಲ್ರಿ, ರಾಣಿ ಮಹಾರಾಣಿಯರಿಗೆ ಮುರು ಮಾಡಿ ಕೊಡಕ್ಕೆ ನಾ ಬಂದ್ರೆ ನನಗೆ ಯಾಕೆ ಗಲ್ಲ ಅಂದ್ರೆ, ಇಂಥವ್ನ ಮನೆಗೆ ಗಾಡಿ ಬಿದ್ದು ಇಂಥವ್ ಸತ್ತಾನ, ಆ ಗಾಡಿ ಇವ ಕಟ್ಟ್ಯಾನ, ಅವ ಕಟ್ಟುವಾಗ ಈಕಿ 4 ಸಲ ಅಡ್ಡಾಡ್ಯಾಳ, ನೀ ದೌಡು ಮುರು ಮಾಡಿ ಕೊಟ್ಟಿದ್ದೆ ಅಂದ್ರೆ ಆಕೆ ಹೊಳ್ಳ ಮಳ ಹಾಯ್ತಿದ್ದಿಲ್ಲ, ಆ ಗಾಡಿ ಬೀಳ್ತಿದ್ದಿಲ್ಲ, ಅವ್ನು ನೆಟ್ಟಗೆ ಕಟ್ತಿದ್ದ. ಇದಕ್ಕೆಲ್ಲ ತಪ್ಪು ನಿಂದ ಐತಿ, ನಿನಗೆ ಗಲ್ಲ ಅಂದ. ಅವ ಅಂದ, ಇವ ಎಲ್ಲರನ್ನೂ ರಾತ್ರಿ ಎಚ್ಚರಿ ಎಬ್ಬಿಸಿ ಹಗಲು ಮನಗಿಸಿದ ಮಗ ಇವ. ಇವನು ಮುಂದೆ ಏನು ವಾದ ಮಾಡೋದು, ನನ್ನ ಹಣೆ ಬಾರಿ ಕೆಟ್ಟು ಹೋತು, ನನ್ನ ಹಣೆ ಬಾರಿ ಕೆಟ್ಟು ಹೋತು. ಇನ್ನು ನಾ ಹೇಳಿದ್ರೆ ಕೇಳಂಗಿಲ್ಲ, ನನ್ನ ಕುತ್ತಿಗೆಗೆ ಹಗ್ಗ ಬಂತ ಅಂದ. ನೋಡ್ರಿ ಮಂತ್ರಿ ಅಂತಾನ, ಮಹಾರಾಜರೇ ಶ್ರೇಷ್ಠವಾದ ಗಲ್ಲು ಶಿಕ್ಷೆಯನ್ನು ಇಂಥ ತೆಳ್ಳನ ಮನುಷ್ಯಾಗ ಹಾಕಿದ್ರೆ ಅದ್ರ ಕಿಮ್ಮತ್ತು ಕಡಿಮೆ ಕತಿ, ಹಾಕೋದಿದ್ರೆ ದಪ್ಪ ನಮ್ಗೆ ಹಾಕೊಂಡ್ರಿ ಅಂತ ಹೇಳ್ತಾನೆ ನಾವು. ನೋಡ್ರಿ ಎಲ್ಲಿಂದ ಎಲ್ಲಿಗೆ ಹೋಗ್ತು ನೋಡ್ರಿ. ಇವ ಹೆಂಗಿದ್ದಂದ್ರೆ ದಿನಾ ಬಂಗಾರದ ತಿದಿ ಊಬಿ 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 ನಾಯಿಗೆ ಬಿಡಿ ಕೋಲಾಗಿ ಬಿಟ್ಟಿತ್ತದು, ಏನು ಉಳಿದಿದ್ದೇ ಇಲ್ಲ. ಇಂಥ ಶ್ರೇಷ್ಠವಾದ ಗಲ್ಲು ಶಿಕ್ಷೆನ ಇಂಥವನಿಗೆ ಹಾಕಿದ್ರೆ ಗಲ್ಲಿನ ಕಿಮ್ಮತ್ತರ ಏನಾಗಬೇಕು, ಇವ್ರನ್ನ ಬಿಟ್ಟುಬಿಡ್ರಿ, ಗಲ್ಲಿಗೆ ಹಾಕೋದ ಕರೆ ಆದ್ರೆ ಚಲೋಗ ಹಾಕೋನು. ಹೌದಲ್ಲ, ಹುಡುಕ್ಯಾಡ್ರಲ್ಲಿ ಹಂಗಾರೆ ಯಾರದಾರ ಹುಡುಕ್ಯಾಡಕತ್ರು. ಇವ ಆರಾಮೊಂದು ಚಲೋ ಮಂಚ ಹಾಕ್ಕೊಂಡು ತಲೆಗೊಂದು ಚಲೋ ರುಮಾಲ ಸುತ್ತಕೊಂಡು ಎಲಡಿಕೆ ಪಿಚಕ್ ಪಿಚಕ್ ಹುಳ್ಕೊಂತ ಕೂತಿದ್ದೀವ. ಗುರುವಿನ ಗೂಳಿ ಮಕ್ಕೊಂಡಿತ್ತು. ಯೋಗ್ಯ ಐತಿ ನೋಡಿದಂದ್ರೆ, ನೀನು ಮಹಾರಾಜರು ಕರೆಯಕತ್ತಾರ ಬಾ, ನನ್ನ ಯಾಕೆ ಕರೆಯಕತ್ತಾರ, ಸನ್ಮಾನ ಮಾಡ್ತಾರೆ, ಮಾಡಿದ್ರು ಮಾಡ್ಬೋದು. ಮತ್ತು ಒಂದು ದುಗ್ಗಾಣಿಗೆ ಇಷ್ಟಕ್ಕೊಂದು ಸಾಮಾನು ಕೊಟ್ಟತಾನಂದ್ರೆ ಮಾಡಿದ್ರು ಮಾಡೋದು, ನಡಿಪಾ ಬರ್ತೀನಿ ಅಂತ ಹೇಳ್ತಾನೆ. ಬರ್ತೀನಿ ಅಂದ. ಇವನು ನೋಡಿದ ರಾಜ ಮಂತ್ರಿ ಅಂತಾನ, ಮಹಾರಾಜರೇ ಇನ್ನು ಈ ಮೊಕದ್ದಮೆ ಮುಂದೆ ಹಾಕೋದು ಬೇಡ, ಯೋಗ್ಯವಾದ ವ್ಯಕ್ತಿ ಸಿಕ್ಕಾನ ಗಲ್ ಹಾಕಿಬಿಡ್ರಿ ಅಂತ ಹೇಳ್ತಾನೆ. ನಿನಗೆ ಗಲ್ ಅಂತಾನ. ನನಗೆ ಯಾಕೆ ಗಲ್ಲ ಅಂತ ಅವ ಶಿಷ್ಯ. ನನಗೆ ಯಾಕೆ ಗಲ್ ಅಂದ್ರೆ, ಇಂಥವ ಸತ್ತಾನ, ಇಂಥವ್ರ ಗೋಡೆ ಬಿದ್ದೈತಿ, ಇಂಥವ್ ಗೋಡೆ ಕಟ್ಟ್ಯಾನ, ಅವ್ರಿಗೆ ಗಲ್ ಹಾಕ್ಬೇಕಂತ ಮಾಡಿದ್ವಿ, ಹಾಕ ತೆಳಗದಾನ, ಅವ್ರ ಕೊಳ್ಳಿಗೆ ಹಾಕಿ ಸರಿ ಹೊಂದೋದಿಲ್ಲ, ನಿನ್ನ ಕುತ್ತಿಗೆಗೆ ಹಾಕ್ತೀವಿ, ನೀ ಗಲ್ಲ ಅವ ಅಂತಾನ. ಇನ್ನು ಇವನಿಗೆ ಬುದ್ಧಿ ಹೇಳೋ ಯೋಗ್ಯತೆ ನನಗಿಲ್ಲ. ಯಾಕಂದ್ರೆ ಇವ ಹಗಲು ಮನಗಿಸಿದ್ಯಾವ, ರಾತ್ರಿ ಎಚ್ಚರಿಸಿದ್ಯಾವ. ಇವ ಮೊದಲ ನಮ್ಮ ಗುರುಗಳು ಹೇಳಿದರು, ಬ್ಯಾಡಲೆ ಇದು ಪುಗಸೆಟ್ಟೆ ಸಿಗತೈತಿ ಅಂದ್ರೆ ಮುಂದೆ ಒಂದು ದಿನ ಇದು ದುಃಖಕ್ಕೆ ಒಯ್ತೈತಿಲ್ಲ, ಇದು ನಮ್ಮ ಕುತ್ತಿಗೆ ಸಿಗತೈತಿ ಅಂತ ಗುರುಗಳು ಹೇಳಿದ್ರು. ನಾ ಬಂದು ಸಿಕ್ಕ್ಯ 3 ವರ್ಷ ಮೆತ್ತಗೆ ಮೇದ ನಾ ದಪ್ಪ ಆದೆ. ಈಗ ನನಗೆ ಮರಣ ಅನ್ನೋದು ಬಂದುಬಿಡುತ್ತು, ಪಾಶ ನನ್ನ ಕೊಳ್ಳಿಗೆ ಬಂತು, ನಾ ಹೆಂಗೆ ಪಾರಾಗಲಿದ್ರಾಗ ಅಂತೇಳಿ ದುಃಖ ಮಾಡ್ಕೊಳಕತ್ತ. ಗಲ್ ಶಿಕ್ಷೆ ಟೈಮ್ ಫಿಕ್ಸ್ ಮಾಡಿದರು. ಇನ್ನು 6 ದಿವಸಕ್ಕೆ ಇವನಿಗೆ ಗಲ್ ಅಂದರು. ಓದೋದು ಬಂದಿಕಾನ್ಯಾಗ ಒಗದ್ರು. ಇವ ಗುರುಗಳು ನೆನಸಾಕತ್ತ, ಗುರುವೇ ನಿನ್ನ ಜೊತೆ ಮನೆ ಅಡ್ಡಾಡಿ ತಂಗಡು ರೊಟ್ಟಿ ತಿಂದಾಗಿದ್ದು ಸುಖ ಇವತ್ತು ನನಗೆ ಅರಮನೆ ಪಾಶದೊಳಗೆ ಕೊರಳಿಗೆ ನೇನು ಬರಕತ್ತು, ನನ್ನ ಪಾರ ಮಾಡು ಸದ್ಗುರುನಾಥ, ನನ್ನ ಪಾರ ಮಾಡಂತ ಗುರುವಿನ ಕೊಂಡಾಡಕತ್ತ. ಈ ಶಿಷ್ಯನ ಧ್ವನಿ ಗುರುವಿನಿಗೆ ಕೇಳಿ ಗುರು ತನ್ನ ಧ್ಯಾನದಲ್ಲಿ ಕುಂತಾಗ, ನನ್ನ ಶಿಷ್ಯ ಬಹಳ ದುಃಖದಾಗದಾನ, ಈಗಾರ ನನ್ನ ನೆನಪಾಗೈತೆ ಅಂತೇಳಿ ಗುರು ಇದ್ದಲ್ಲಿಗೆ ಬರ್ತಾನೆ. ಎಲ್ಲಿಗೆ ಬರ್ತಾನ? ಶಿಷ್ಯನಂತೆಗೆ ಬರ್ತಾನ. ನಮ್ಮ ಶಿಷ್ಯ ಎಲ್ಲದಾನ? ಜೈಲಿಗೆ ಹಾಕ್ಯಾರ, ಬಂದಿಖಾನೆಗೆ ಹೋಗಿ ನೋಡ್ತಾರೆ. ಗುರುವಿನ ನೋಡಿ ತಾಪ್ ಮಾಡ್ಕೊತಾನೆ. ಗುರುಗಳೇ ನೀವು ಮೊದಲ ಹೇಳಿದ್ರಿ, ಬ್ಯಾಡಲೇ ಇದು ನಂಜು ಬೆರೆಸಿದ ಸವಿಬು ಊಟ ಐತಿ, ಇದನ್ನು ಉಣ್ಬೇಡಲೇ ಇದು ಉಣ್ಣುವಾಗ ಸುಖ ಕೊಡ್ತೈತಿ, ಇದಕ್ಕೆ ದುಃಖ ಭಾಳ ಐತಿ ಅಂದ್ರಿ. ನಿಮ್ಮ ಮಾತು ಕೇಳಲಾರ್ದನ ನಾನು ಈ ಅಲ್ಪ ಸುಖಕ್ಕೆ ಬೆನ್ನತ್ತಿ ನಾನು ಬಂದ್ಯ. ಇವತ್ತು ಹುಂಬ ರಾಜನ ಕುತ್ತಿಗೆಗೆ ಗೋಣು ಕೊಟ್ಟು ನಾನು ಪಾಶ ಹಾಕ್ಕೊಳ್ಬೇಕಾದ ಪರಿಸ್ಥಿತಿ ಬಂತು, ನನ್ನ ಪಾರ ಮಾಡ್ರಿ ಈ ಸಂದರ್ಭದಿಂದ ಅಂದ್ರೆ ಗುರು ಭೇದ ಹೇಳಲಿಲ್ಲ. ನಿನಗೆ ಬ್ಯಾಡಲೇ ಇದು ಎಷ್ಟು ಪುಗಸೆಟ್ಟೆ ಸಿಗ್ತೈತೆ ಅಷ್ಟು ದೌಡ ನಮ್ಮನ್ನು ಮರಣಕ್ಕೆ ಒಯ್ತೈತಿಲ್ಲ ಅಂತ ಹೇಳಿದ್ನಿಲ್ಲ. ನಿನಗೆ ಬ್ಯಾಡ ಸುಖ ಉಣಿಸ್ಬೇಡ ಅಂತ ಹೇಳಿದ್ನಿಲ್ಲ. ಗುರುಗಳೇ ಬೆಳಗ್ಗೆ ಹರಿದ್ರೆ ನನಗೆ ಗಲ್ಲದೆ, ನಾನು ಹೆಂಗಾರ ಪಾರು ಮಾಡಿರಿ, ನಾ ಹೇಳಿದೆ ಹಂಗೆ ಮಾಡಿ. ಏನೇ ನಿನ್ನ ಕುತ್ತಿಗೆಗೆ ಹಗ್ಗ ಹಾಕಕ್ಕೆ ಬಂದ್ರಂದ್ರೆ ನಾ ಏನು ಹೇಳ್ತೀನಿ, ನನಗೆ ಮೊದಲು ಹಾಕ್ರಿ ಅಂತ ನಾ ಅಂತೀನಿ. ಯಾರು? ಗುರು ಹೇಳ್ತಾನೆ. ಶಿಷ್ಯ ಇಲ್ಲ, ಗುರುವಿನ ಮೊದಲು ನಾನಾ ಸಾಯ್ತೀನಿ, ನನಗೆ ಮೊದಲು ಹಾಕ್ರಿ ಅಂತ ನೀ ಅನ್ನು. ಮುಂದಿಂದು ನಾ ಮಾಡ್ತೀನಿ. ಚಲೋ ಆತು. ಶಿಷ್ಯನಿಗೆ ಹಗ್ಗ ಹಾಕಕತ್ತರು. ರಾಜ ಬಂದು ಕುಂತಿದ್ದ, ಮಂತ್ರಿ ಬಂದು ನಿಂತಿದ್ದ, ಪಾಶ ಎಳೆಯವರು ಕುಂತರು. ಇನ್ನೇನು ಶಿಷ್ಯನ ಕೊಳ್ಳಿಗೆ ಹಾಕಿದ ಗುಟ್ಲೆ ಗುರುಗಳು ಬಂದರೆ, ಹಾಕ್ಬೇಡ್ರಿ ನಮ್ಮ ಶಿಷ್ಯಕ್ಕೆ ಹಾಕ್ಬೇಡ್ರಿ, ಮೊದಲು ನನಗೆ ಹಾಕ್ರಿ ಅಂತ ಅವನು ಕೊಳ್ಳಾಗಿನ ಹಗ್ಗ ತೊಗೊಂಡು ಗುರು ಕೊಳಗೆ ಹಾಕ್ಕೊಂಡ. ಗುರು ಹಾಕ್ಕೊಂಡು ಗುಟ್ಲೆ ಇಲ್ಲ ಮೊದಲು ನನಗೆ ಹಾಕ್ರಿ ಅಂತ ಶಿಷ್ಯ ಕೊಳಗೆ ಹಾಕ್ಕೊಂಡ. ಒಮ್ಮೆ ಇವ್ರದ್ದು ಕಸ್ಕೊಂಡು ಅವ ಹಾಕ್ಕೊಳ್ಳವ, ಅವ್ರದ್ದು ಕಸ್ಕೊಂಡು ಇವ ಹಾಕ್ಕೊಳ್ಳವ. ರಾಜ ಅಂತಾನ, ಸಾಯುವುದಂದ್ರೆ ಅಷ್ಟು ಖುಷಿ ಐತಿ ನಿಮಗೆ ಅಂತೇಳಿ ಗುರುವಿನ ಕೇಳ್ತಾನೆ. ಹಂಗೇನಿಲ್ರಿ, ಇವ ನನ್ನ ಶಿಷ್ಯ ಆಗ್ಯಾನ, ಈಗ
ಇವ ದೌಡ್ ಸತ್ತಂದ್ರೆ ಇವ ಮತ್ತೆ ಮುಂದೆ ಗುರುವಾಗಿ ಹುಡ್ತಾನ, ನಾ ಇವನ ಶಿಷ್ಯ ಆಗ್ಬೇಕಾಕತಿ. ಅದಕ್ಕೆ ಮೊದಲು ನಾನಾ ದೌಡ್ ಸತ್ತು ನಾನಾ ಗುರುವಾಗಿ ಹುಡ್ತೀನಿ, ಇವನ ಶಿಷ್ಯ ಹಾಕ ನನಗೆ. ಹಿಂಗೂ ಐತೀನಿ, ಇದು ನಿನಗೂ ಬೇಡ ನನಗೆ ಹಾಕಿರಿ ಅಂದಂತವ. ಏನಂದಂತವ, ನಿನಗೂ ಬೇಡ ನನಗೆ ಹಾಕಿರಿ ಅದನ್ನು. ಯಾಕೆ? ನಾನಾ ದೌಡ್ ಸಾಯ್ತೀನಿ, ನಾನಾ ದೌಡ್ ರಾಜ ಹುಡ್ತೀನಿ ನೋಡ್ರಿ. ಕೊನೆಗೆ ಇದಕ್ಕೂ ಬಿಟ್ರಂತ ರಾಜನ ಕೊಳ್ಳಿಗೆ ಹಾಕಿ ಮಂತ್ರಿ ಜಗ್ಗಿಂದಂತ. ಅದಕ್ಕೆ ಇದು ಎಷ್ಟು ಚಂದ ಸ್ವಾಮಿ ಶಿವಾನಂದ್ರ ಕತಿ ಬರೀತಾರಂದ್ರೆ, ಅಜ್ಞಾನೆಂಬ ತುಬಾಕಿದಕ್ಕೆ ಮುಂಬತ್ತಿ ಆಗ್ಯದ, ಜ್ಞಾನೆಂಬ ಕೊಳ್ಳಿಯಿಂದ ತಾನೇ ಸುಟ್ಟದ, ಇದು ಎಂಥ ಮಾನವ ಜನ್ಮ ಮಾಯೆಗೆ ಸೋತದ, ಅರಿವಿನ ಜನ್ಮಕ್ಕೆ ಬಂದು ತನ್ನ ಮರ್ತದ, ಮರವಿನೊಳಗೆ ತಾನೇ ಬಿದ್ದು ಒದ್ದಾಡ್ತದ ಅಂತ ಹೇಳ್ತದ. ಈ ಮಾನವ ಜನ್ಮಕ್ಕೆ ಬಂದ ಮೇಲೆ ಈ ಇಂದ್ರಿಯಗಳ ಸುಖಕ್ಕೆ ಬಿದ್ದ ಮನುಷ್ಯನಿಗೆ ಇಲ್ಲಿ ಯಾವುದು ಅಜ್ಞಾನ ಅನ್ನುವಂಥ ಪಟ್ಟಣ ಅಂದರೆ ಶರೀರ ಅನ್ನೋದ ಒಂದು ಅಜ್ಞಾನದ ಪಟ್ಟಣ. ಇಲ್ಲಿ ಯಾವ ಅವಿವೇಕಿ ರಾಜ ಅಂದ್ರೆ ಜೀವಾತ್ಮನ್ನವನ ಅವಿವೇಕಿ ರಾಜ. ಯಾವ ಅಜ್ಞಾನಿಗೇಡಿ ಮಂತ್ರಿ ಅಂದ್ರೆ ಮನಸ್ಸನ್ನವನ ಅಜ್ಞಾನಿಗೇಡಿ ಮಂತ್ರಿ. ಇಲ್ಲಿ ಯಾವುದು ಸುಖ ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥ 5 ಸುಖಗಳು. ಈ ಶಬ್ದ ಸ್ಪರ್ಶ ರೂಪ ರಸದ ಗಂಧಕ್ಕೆ ಯಾವ ಬೆನ್ನತ್ತಿ ಹೊಕ್ಕಾನ ಅವನು ಕುತ್ತಿಗೆಗೆ ಏನು ಬರ್ತೈತಿ? ನೇಣು ಬರ್ತೈತಿ. ಅದಕ್ಕೆ ಈ ಅಲ್ಪ ಸುಖವನ್ನು ಬಿಟ್ಟು, ಕಣ್ಣಿನ ಸುಖ ಬಿಟ್ಟು, ಕಿವಿ ಸುಖ ಬಿಟ್ಟು, ನಾಲಿಗೆ ಸುಖ ಬಿಟ್ಟು, ಚರ್ಮದ ಸುಖ ಬಿಟ್ಟು ಯಾವ ಸುಖ ಬೆನ್ನತ್ತಬೇಕಂತ? ಗುರುವಿನ ಸುಖ ಬೆನ್ನು ಹತ್ತಬೇಕಂತ, ಲಿಂಗದ ಸುಖ ಬೆನ್ನು ಹತ್ತಬೇಕಂತ, ಜಂಗಮದ ಸುಖ ಬೆನ್ನು ಹತ್ತಬೇಕಂತ, ಅನುಭಾವಿಗಳ ಸುಖ ಬೆನ್ನು ಹತ್ತಬೇಕಂತ. ಅದಕ್ಕೆ ಹೊರಗಿನ ಕತ್ಲೆ ಹೋಗೋದಕ್ಕಾಗಿ ಎಣ್ಣೆ ಬೇಕು, ಬತ್ತಿ ಬೇಕು, ದೀಪ ಬೆಳಗ್ತೈತಿ. ಒಳಗಿನ ಕತ್ಲೆ ಹೋಗಬೇಕಾದ್ರೆ ಶರಣರ ಅನುಭಾವಿಗಳ ಸಂಘ ಬೇಕು. ಆ ಶರಣರ ಅನುಭಾವಿಗಳ ಜ್ಞಾನದ ಎಣ್ಣೆ ನಿನ್ನೊಳಗೆ ಬಿತ್ತು ಅಂದ್ರೆ ನಿನ್ನ ದೇಹದೊಳಗೆ ಪ್ರಾಜ್ವಲ್ಯಮಾನವಾದ ಜ್ಯೋತಿ ಬೆಳಗ್ತೈತಿ. ಆ ಪ್ರಾಜ್ವಲ್ಯಮಾನವಾದ ಜ್ಯೋತಿ ಬೆಳಗಕ್ಕತ್ತಂದ್ರೆ ಮಾತು ಮನಗಳಿಗೆ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಅಂತ ಹೇಳ್ತಾರೆ. ಜ್ಯೋತಿ ಬೆಳಗುತ್ತಾದ ಜಗ ಜ್ಯೋತಿ ಬೆಳಗುತ್ತಾದ ಸ್ಥೂಲ ಸೂಕ್ಷ್ಮ ಕಾರಣದೊಳಗ ತಾನೇ ಹೊಳೆಯುತ್ತ ಅಂಗ ಮಧ್ಯದೊಳಗ ಲಿಂಗ ಪರಬ್ರಹ್ಮವಾಗಿ ಮಹಾಲಿಂಗ ಸ್ವರೂಪವಾಗಿ ಎನ್ನ ಅಂಗೈಯ ಲಿಂಗದೊಳಗ ತಳತಳಿಸಿ ಹೊಳೆಯುತ್ತಾದ. ಲಿಂಗವ ನೋಡಿ ಬೆಳಗ ಕಂಡು ಬೆಳಗಾಗಿ ಬೆಳಗಿನೋಳು ಬೆಳಗಾದ ಶರಣರ ಸಂಗಮ ಮಾಡಿ ಬಂದ ಜೀವನವ ಬಯಲು ಮಾಡಿಕೊಂಡಿರಣ್ಣ, ಸಿಮ್ಮಲಗಿಯ ಚನ್ನರಾಮನ ಕೂಡಿಕೊಳ್ಳಿರಣ್ಣ ಅಂತ ಚಂದಿ ಮರಸ್ ಹೇಳ್ತಾನೆ. ಅದಕ್ಕೆ ಈ ದೇಹದ ಅಜ್ಞಾನ ಹೋಗ್ಬೇಕಂದ್ರೆ, ಮನದ ಕತ್ತಲೆ ಹೋಗ್ಬೇಕಂದ್ರೆ, ದೇಹಕ್ಕೆ ಅಂಟುಕೊಂಡಂಥ ವಾತ ಪಿತ್ತ ಕಫ ಬಿಟ್ಟು ಹೋಗ್ಬೇಕಂದ್ರೆ, ಮನಸ್ಸಿಗೆ ಅಂಟುಕೊಂಡಂಥ ಸಂಕಲ್ಪ ವಿಕಲ್ಪ ಭ್ರಾಂತಿ ಬಿಟ್ಟು ಹೋಗ್ಬೇಕಂದ್ರೆ, ಆತ್ಮಕ್ಕೆ ಅಂಟುಕೊಂಡಂಥ ಅಣಮಮಲ ಮಾಯಾಮಲ ಕಾರ್ಮಿಕ ಮಲತ್ರಯಗಳು ಬಿಟ್ಟು ಹೋಗ್ಬೇಕಂದ್ರೆ, ಜೀವದ ಗುಣ ಹೋಗಿ ಶಿವಗುಣಗಳು ಬರ್ಬೇಕಂದ್ರೆ ನೀ ಮೊದಲು ಮಾಡಬೇಕಾದದ್ದು ಯಾವುದಂದ್ರೆ ಶಿವಶರಣರ ಸಂಘ.